ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ಹೋಪ್ ಯು ಆರ್ ಡೂಯಿಂಗ್ ಗುಡ್. ಸೊ ನಾವು ಇವತ್ತು ಈ ವಿಡಿಯೋದಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ನಾವು ಒಂದು ಟೆರಾಫಾರ್ಮ್ನ ಲೈಕ್ ಮೋಸ್ಟ್ ಅಡ್ವಾನ್ಸ್ಡ್ ಇಂಟರ್ವ್ಯೂ ಕ್ವಶನ್ಸ್ ಹೇಗೆ ಬರುತ್ತೆ ಆ್ಯಂಡ್ ಅಡ್ವಾನ್ಸ್ ಟಾಪಿಕ್ಸ್ ಹೇಗಿರುತ್ತೆ ಆ್ಯಂಡ್ ಲೈಕ್ ಯಾವುದೇ ಇಂಟರ್ವ್ಯೂಗೆ ಹೋದರೂ ಕೂಡ ನಿಮಗೊಂದು ಸೆಟ್ ಆಫ್ ಕ್ವಶನ್ಸ್ ಅನ್ನೋದು ನಿಮಗೆ ಡೆಫಿನೆಟಾಗಿ ಕೇಳ್ತಾ ಅಂದರೆ ಮೋಸ್ಟ್ ಆಸ್ಟ್ ಕ್ವಶನ್ಸ್ ಕೈಂಡ್ ಆಫ್ ಥಿಂಗ್. ಸೊ ಅದನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಐ ಹ್ಯಾವ್ ಆಲ್ರೆಡಿ ಲೈಕ್ ಪ್ರಿಪೇರ್ಡ್ ಎವ್ರಿಥಿಂಗ್ ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ. ಆ್ಯಂಡ್ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಲೆಟ್ಸೆ ನಾನು ಐ ಎಕ್ಸ್ಪ್ಲೈನ್. ಲೆಟ್ಸೆ ನಾವು ಟೆರಾಫಾರ್ಮ್ ಬ್ಲಾಕ್ಸ್ ಅಂತ ಯಾರಾದರೂ ಇಂಟರ್ವ್ಯೂಲಿ ಕೇಳಿದ್ರೆ, ಆ ಟೆರಾಫಾರ್ಮ್ ಬ್ಲಾಕ್ಸ್ ಇನ್ ಡೆಪ್ತ್ ಆ ಟಾಪಿಕಲ್ಲಿ ಇನ್ ಡೆಪ್ತ್ ನಾವು ಡೈವ್ ಮಾಡ್ತಿದ್ದೀವಿ. ಸೊ ದಟ್ ನೀವು ಯಾವುದೇ ಇಂಟರ್ವ್ಯೂಗೆ ಹೋದರೂ ಕೂಡ ಶುಡ್ ನಾಟ್ ಫೇಲ್. ಓಕೆ, ಟೆರಾಫಾರ್ಮ್ ಅಂತ ಬಂದಾಗ ಈ ವಿಡಿಯೋ ಸೀರೀಸ್ ಇಟ್ ಶುಡ್ ಎನಫ್ ಅಷ್ಟೇ. ಈ ವಿಡಿಯೋ ಸೀರೀಸಲ್ಲಿ ಏನು ಅಂದರೆ ಇಂಟರ್ವ್ಯೂಲ್ಲಿ ಏನೇ ಕ್ವಶನ್ಸ್ ಕೇಳಿದ್ರು, ನೀವು ಎಕ್ಸ್ಪೀರಿಯನ್ಸ್ಡ್ ಆಗಿರಲಿ, ಲೈಕ್ ಫ್ರೆಷರ್ ಆಗಿರಲಿ, ಅಥವಾ ನೀವು 8 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿದ್ರು ಕೂಡ ಫೈನ್. ಈ ವಿಡಿಯೋ ಸೀರೀಸಲ್ಲಿ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ನೀವು ಯಾವುದೇ ಕ್ವಶನ್ ಕೇಳಿದ್ರು ಕೂಡ ನೀವು ಆನ್ಸರ್ ಮಾಡ್ತೀರಿ. ಅಂದರೆ ಎಂಡ್ ಟು ಎಂಡ್ ಈ ವಿಡಿಯೋದಲ್ಲಿ ನಿಮಗೆ ಸಿಗತ್ತೆ. ಓಕೆ, ನಾನು ನೋಡ್ತೀನಿ ಹೇಗೆ ಲೈಕ್ ಈಚ್ ಕ್ವಶನ್ ಎಷ್ಟು ಟೈಮ್ ತೊಗೊಳುತ್ತೆ ಅನ್ನೋದ್ರ ಮೇಲೆ ನಾನು ಲೈಕ್ ವಿಡಿಯೋಸ್ನ ಸ್ಪ್ಲಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸಿನ್ಸ್ ನಾನು ಈಚ್ ಆ್ಯಂಡ್ ಎವ್ರಿ ಬ್ಲಾಕ್ನ ಅಂದರೆ ಕ್ವಶನನ್ನು ನಾನು ಲೈಕ್ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ಅಂದರೆ ಲೈಕ್ ಇನ್ ಡೆಪ್ತ್ ನಾನು ಪ್ರಾಕ್ಟಿಕಲ್ ಆಗಿ ಕೂಡ ತೋರಿಸಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಓಕೆನಾ? ಸೊ ಯಾಕೆ ಅಂತ ಹೇಳಿದ್ರೆ, ಇಂಟರ್ವ್ಯೂ ಅಲ್ಲಿ ಲೈಕ್ ಲೆಟ್ಸೆ ಟೆರಾಫಾರ್ಮ್ ಬ್ಲಾಕ್ ಅಂತ ಹೇಳಿದಾಗ ನಾವು ಪ್ರೊವೈಡರ್ ಬ್ಲಾಕ್, ಬ್ಯಾಕ್ ಎಂಡ್ ಬ್ಲಾಕ್, ಈ ಥರ ಲೋಕಲ್ ಬ್ಲಾಕ್ಸ್ ಅಂತ ಹೇಳ್ತೀವಿ. ಬಟ್ ಕೆಲವೊಮ್ಮೆ ನಿಮ್ಗೆ ಅದು ನೀವು ಬಹೆಟ್ ಮಾಡ್ಕೊಂಡು ಹೋಗಿದ್ರೆ ನಿಮ್ಗೆ ಅದು ಅಷ್ಟು ಲೈಕ್ ಲೈಕ್ ಇಂಟರ್ವ್ಯೂಗೆ ಕನ್ವಿನ್ಸ್ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ವೆನ್ ಯು ಸಿ ದಿ ಪ್ರಾಕ್ಟಿಕಲ್ ಅಲ್ಲ, ವೆನ್ ಯು ಪ್ರಾಕ್ಟೀಸ್ ದಿಸ್ ಅಲ್ಲ, ನಿಮಗೆ ಡೆಫಿನೆಟ್ ಆಗಿ ಯಾವುದೇ ಇಂಟರ್ವ್ಯೂಗೆ ಹೋದರೂ ಕೂಡ ಟೆರಾಫಾರ್ಮಲ್ಲಿ ಏನೇ ಕ್ವಶನ್ ಬಂದರೂ ಕೂಡ ಈ ವಿಡಿಯೋ ಸೀರೀಸ್ ಶುಡ್ ಬಿ ಎನಫ್. ಓಕೆ, ಸೊ ಆ್ಯಂಡ್ ಒನ್ ಮೂರ್ ನೋಟಿಫಿಕೇಷನ್ ಏನಪ್ಪ ಅಂತ ಹೇಳಿದ್ರೆ, ಲೈಕ್ ನಾನು ಆಲ್ರೆಡಿ CK ರೆಕಾರ್ಡಿಂಗ್ ಮಾಡ್ತಿದ್ದೀನಿ. ಸ್ಟಿಲ್ ಅದು ಕಂಪ್ಲೀಟ್ ಆಗಲಿಲ್ಲ. ಒನ್ಸ್ ದಟ್ ಈಸ್ ಕಂಪ್ಲೀಟೆಡ್ ನಾನು ರಿಲೀಸ್ ಮಾಡ್ತೀನಿ ವೀಕ್ಲಿ 3 ವಿಡಿಯೋಸ್ ಅಂತ. ಸೊ ಇನ್ನೊಂದು ಸ್ವಲ್ಪ ಟೈಮ್ ಬೇಕು ನನಗೆ ಫುಲ್ ಕಂಪ್ಲೀಟ್ ಮಾಡಲಿಕ್ಕೆ. ಇನ್ನೂ ಎಷ್ಟು ಟೈಮ್ ಆಗುತ್ತೆ ಅಂತ ನನಗೆ ಐಡಿಯಾ ಬರ್ತಿಲ್ಲ. ಸೊ ಹಾಗಾಗಿ ಇಟ್ ವಿಲ್ ಟೇಕ್ ಸಮ್ ಟೈಮ್, ಜಸ್ಟ್ ಗಿವ್ ಮಿ ಸಮ್ ಟೈಮ್, ಬಿಕಾಸ್ ಲಾಸ್ಟ್ 1.5 ವೀಕಿಂದ ನಾವು ಯಾವುದೇ ಥರದ ವಿಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ ನಾನು. ಸೊ ಹಾಗಾಗಿ ಫಸ್ಟ್ ನಾನು ಈ ಟೆರಾಫಾರ್ಮ್ ಅಡ್ವಾನ್ಸ್ಡ್ ಟಾಪಿಕ್ಸ್ ಆ್ಯಂಡ್ ಇಂಟರ್ವ್ಯೂ ಕ್ವಶನ್ಸ್ ಮೇಲೆ ಪ್ರಿಪೇರ್ ಮಾಡ್ತಿದ್ದೀನಿ. ಇದು ಕಂಪ್ಲೀಟ್ಲಿ ಪ್ರಿಪ್ರೇಷನ್ ಸೀರೀಸ್ ಅಂತಲೇ ಅಂದ್ಕೊಳ್ಳಿ ಫಾರ್ ಟೆರಾಫಾರ್ಮ್. ಈ ವಿಡಿಯೋ ನೋಡಿದ್ರೆ ನೀವು ಯಾವುದೇ ಇಂಟರ್ವ್ಯೂಗೆ ಹೋದರೂ ಕೂಡ ಇದರಿಂದನೇ ಇಟ್ ವಿಲ್ ಕಮ್. ಆ್ಯಂಡ್ ಮೋಸ್ಟ್ ಆಫ್ ದ ಕ್ವಶನ್ಸ್ ನೀವು ಇದರಿಂದ ಆನ್ಸರ್ ಮಾಡ್ಬೋದು. ಲೈಕ್ 10 ಕ್ವಶನ್ಸ್ ಕೇಳಿದ್ರೆ ಅಟ್ಲೀಸ್ಟ್ 8 to 9 ಕ್ವಶನ್ಸ್ ನೀವು ಆನ್ಸರ್ ಮಾಡುವಷ್ಟು ಈ ವಿಡಿಯೋದಲ್ಲಿ ಕಂಟೆಂಟ್ ಇರುತ್ತೆ. ಸೊ ದಯವಿಟ್ಟು ಯಾರು ಲೈಕ್ ಸ್ಕಿಪ್ ಮಾಡಿಬಿಡಿ, ಕಂಟಿನ್ಯೂಸ್ ಆಗಿ ನೋಡಿ, ಫುಲ್ ವಿಡಿಯೋ ನೋಡಿ. ಸೊ ದ್ಯಾಟ್ ನಿಮಗೆ ಒಂದು ಕ್ಲಾರಿಟಿ ಏನೋ ಸಿಗುತ್ತೆ. ಯಾಕೆಂದರೆ ಒಂದು ಟಾಪಿಕ್ ಇನ್ನೊಂದು ಟಾಪಿಕ್ಕು ಕನೆಕ್ಟಿವಿಟಿ ಅನ್ನೋದಿರುತ್ತೆ. ಸೊ ಹಾಗಾಗಿ ಇಟ್ ವಿಲ್ ಲೈಕ್ ಮಿಸ್ ಔಟ್. ಓಕೆ, ದಟ್ ಈಸ್ ದ ಥಿಂಗ್. ಓಕೆ, ಲೆಟ್ ಮೀ ಕ್ವಿಕ್ಲಿ ಶೇರ್. ಓಕೆ, ಸೊ ನೋಡಿ ಇಲ್ಲಿ ನನ್ನ ಮೊದಲನೇ ಕ್ವಶನ್ ಬಂದು, ನಾರ್ಮಲ್ ಆಗಿ ಯಾವುದೇ ಇಂಟರ್ವ್ಯೂಗೆ ಹೋದರೂ ಕೂಡ ನಿಮಗೆ ಟೆರಾಫಾರ್ಮ್ನ ಫೋಲ್ಡರ್ ಸ್ಟ್ರಕ್ಚರ್ ಕೇಳ್ತಾರೆ ಇನ್ ಜನರಲ್ ಆಗಿ. ಸೊ ಇದು ಯಾವುದೇ ಟೆರಾಫಾರ್ಮ್ ಅಂತ ನಾವು ತೊಗೊಂಡ್ರು ಕೂಡ, ಓಕೆ, ದಿಸ್ ವಿಲ್ ಬಿ ಸೇಮ್ ಲೈಕ್ ಇದನ್ನು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ ಇದನ್ನು. ಓಕೆ, ಸೊ ಲೆಟ್ಸ್ ಗೋ ಟು TL Draw. ಓಕೆ, ಜಸ್ಟ್ ಪೇಸ್ಟೆಡ್. ಓಕೆ, ಇದು ಸರಿಯಾಗಿ ಬರ್ತಾ ಇಲ್ಲ ಇದರಲ್ಲಿ. ಸೊ ನಾನು ಐ ವಿಲ್ ಎಕ್ಸ್ಪ್ಲೇನ್ ಇಟ್, ಜಸ್ಟ್ ಅ ಸೆಕೆಂಡ್. ನಾವು ಓಕೆ ವಿಲ್ ಗೋ ಹಿಯರ್. ಸೊ ಯಾವುದೇ ಟೆರಾಫಾರ್ಮ್ ಡೈರೆಕ್ಟ್ರಿ ಬಂದರೂ ಕೂಡ, ಇಫ್ ಯು ಸಿ, ಒಂದು ಫೋಕಸ್ಡಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಜಸ್ಟ್ ಅ ಸೆಕೆಂಡ್. ಓಕೆ, ಫಸ್ಟ್ ನಾನು ಈ ಸೀರೀಸಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಇಂಟರ್ವ್ಯೂ ಪ್ರಿಪ್ರೇಷನ್ ಕೂಡ ಮಾಡಿಸ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ನಾನು ಟಾಪಿಕ್ಸ್ಗಳನ್ನ ಕೂಡ ಕವರ್ ಮಾಡ್ತಾ ಇದ್ದೀನಿ, ಯಾವ್ಯಾವುದು ರಿಯಲಿ ಇಂಪಾರ್ಟೆಂಟ್ ಅನ್ನೋದು. ಆ್ಯಂಡ್ ಈವನ್ ಆರ್ಗನೈಸೇಷನಲ್ಲಿ ಹೋಗಿ ವರ್ಕ್ ಮಾಡಲಿಕ್ಕೆ ಹೋದಾಗಲೂ ಕೂಡ ಇದು ಹೆಲ್ಪ್ ಆಗಬೇಕು. ಓಕೆ, ನಾಟ್ ಓನ್ಲಿ ಇಂಟರ್ವ್ಯೂ ಥಿಂಗ್. ಸೊ ಟೆರಾಫಾರ್ಮ್ ಫೋಲ್ಡರ್ ಸ್ಟ್ರಕ್ಚರ್. ಈ ಟೆರಾಫಾರ್ಮ್ ಫೋಲ್ಡರ್ ಸ್ಟ್ರಕ್ಚರ್ ಅಂತ ಬಂದಾಗ ನಿಮಗೆ ಒಂದು ಟೆರಾಫಾರ್ಮಲ್ಲಿ ಹೇಗೆ ಇನ್ ಜನರಲ್ ಆರ್ಗನೈಸೇಷನಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಒಂದು ಫೋಲ್ಡರ್, ನಾರ್ಮಲ್ ಆ ಪ್ರಾಜೆಕ್ಟ್ ಫೋಲ್ಡರ್ ಅನ್ನೋದಿರುತ್ತೆ. ಓಕೆ, ಪ್ರಾಜೆಕ್ಟ್ ಫೋಲ್ಡರ್ ಅನ್ನೋದಿರುತ್ತೆ. ಈ ಪ್ರಾಜೆಕ್ಟ್ ಫೋಲ್ಡರ್ ಆದಮೇಲೆ ಅದರ ಒಳಗಡೆ ಮೊದಲನೇದಾಗಿ ನಾವು provider.tf ಅಂತ ಹಾಕ್ಕೊಳ್ತೀವಿ. ಈ provider.tf ಅಂತ ಹೇಳಿದ್ರೆ, ಈಗ ಲೆಟ್ಸೆ ನನ್ನ ಪ್ರೊವೈಡರ್ ಯಾರು, AWS ಪ್ರೊವೈಡರಾ,
ಮತ್ತು ಯಾವ ರೀಜನ್ಗೆ ನೀವು ಡಿಪ್ಲಾಯ್ ಮಾಡಬೇಕು. ಆ್ಯಂಡ್ ಅದರ ಒಂದು ಲೈಕ್ ಏನಾದರೂ ಎಕ್ಸ್ಟ್ರಾ ಅಡಿಷ್ನಲ್ ಪ್ಯಾಕೇಜಸ್ ಏನಾದರೂ ಹಾಕ್ಕೊಂಡಿದ್ದೀರಾ, ಆ ಪ್ಯಾಕೇಜಸ್ನ ನೀವು ಇಲ್ಲಿಂದ ನೋಡಬಹುದು. ಆಯಿತಾ? ಇವನ್ನೆಲ್ಲ ಕೂಡ ಇನಿಷಿಯಲೈಸ್ ಮಾಡೋದು ಈ ಪ್ರೊವೈಡರ್ ಡಾಟ್ ಟಿ ಎಫ್. ಆ್ಯಂಡ್ ಅದೇ ರೀತಿ ಮೇನ್ ಡಾಟ್ ಟಿ ಎಫ್ ಅಂತ ಇರುತ್ತೆ. ಈ ಮೇನ್ ಡಾಟ್ ಟಿ ಎಫ್ ಏನು ಮಾಡುತ್ತೆ? ಈ ಮೇನ್ ಡಾಟ್ ಟಿ ಎಫ್ ಅಲ್ಲಿ ಆ್ಯಕ್ಚುಯಲ್ ರಿಸೋರ್ಸಸ್ ಅನ್ನೋದು ಇರುತ್ತೆ. ಓಕೆ, ಪ್ರತಿಯೊಂದು ರಿಸೋರ್ಸಸ್ ನಮಗೆ ಈ ಮೈನ್ ಡಾಟ್ ಟಿ ಎಫ್ ಇಂದ ಬರುತ್ತೆ. ಹಾಗೆಯೇ ಇನ್ನೊಂದು ವೇರಿಯಬಲ್ ಡಾಟ್ ಟಿ ಎಫ್, ಇದು ಜನರಲ್ ಫೈಲ್ ಸ್ಟ್ರಕ್ಚರ್ ನಾನು ಹೇಳ್ತಾ ಇರೋದು. ವೇರಿಯಬಲ್ ಡಾಟ್ ಟಿ ಎಫ್, ಈ ವೇರಿಯಬಲ್ ಡಾಟ್ ಟಿ ಎಫ್ ಅಲ್ಲಿ ಲೆಟ್ಸೆ ನಾನೇನಾದರೂ ಅಡಿಷ್ನಲ್ ವೇರಿಯಬಲ್ಸ್ನ ಪಾಸ್ ಮಾಡಬೇಕು, ಅಥವಾ ಕೆಲವೊಂದಷ್ಟು ವೇರಿಯಬಲ್ಸ್ನ ನಾನು ಸಪ್ರೇಟಾಗಿ ಮೇಂಟೈನ್ ಮಾಡಬೇಕು ಅಂತಂದಾಗ ನಾವು ಈ ವೇರಿಯಬಲ್ ಡಾಟ್ ಟಿ ಎಫ್ನ ಯೂಸ್ ಮಾಡ್ತೀವಿ. ಸಪೋಸ್ ನಾನು ಐ ಹ್ಯಾವ್ ಟು ಡಿಪ್ಲಾಯ್ ಮಲ್ಟಿ ರೀಜನ್ ರಿಸೋರ್ಸಸ್. ಸಪೋಸ್ ಹೇಗೆ ಅಂತ ಹೇಳಿದ್ರೆ, ಇಮ್ಯಾಜಿನ್, ಓಕೆ, ಇಮ್ಯಾಜಿನ್ ನನ್ನ ಹತ್ರ ಒನ್ ಸೆಕ್, ಓಕೆ, ಇಮ್ಯಾಜಿನ್ ನನ್ನ ಹತ್ರ ಒನ್ ಸೆಕ್, ಓಕೆ, ನನ್ನ ಹತ್ರ ಮಲ್ಟಿ ರೀಜನ್ಸ್ ಇದು ಮಾಡಬೇಕು. ಸೊ ಮಲ್ಟಿ ರೀಜನ್ ಅಂದರೆ ಹೇಗೆ ಅಂತಂದರೆ, ಓಕೆ, ಮಲ್ಟಿ ರೀಜನ್, ಈ ಮಲ್ಟಿ ರೀಜನಲ್ಲಿ ಏನಾಗುತ್ತೆ ಅಂದರೆ, ನನ್ನ ಒಂದು ರಿಸೋರ್ಸ್ ಬಂದುಬಿಟ್ಟು, ಸೊ ರಿಸೋರ್ಸ್ ಎ, ಈ ರಿಸೋರ್ಸ್ ಎ ಬಂದು ಐ ನೀಡ್ ಟು ಡಿಪ್ಲಾಯ್ ಇಟ್ ಅಂಟು ಯು ಎಸ್ ವೆಸ್ಟ್ 2 ಆ್ಯಂಡ್ ರಿಸೋರ್ಸ್ 2, ಓಕೆ, ರಿಸೋರ್ಸ್ ಬಿ ಆರ್ ರಿಸೋರ್ಸ್ 2 ಇದನ್ನು ನಾನು ಯು ಎಸ್ ಈಸ್ಟ್ 1ಗೆ ಡಿಪ್ಲಾಯ್ ಮಾಡಬೇಕು. ಹೇಗೆ ಡಿಪ್ಲಾಯ್ ಮಾಡೋದು? ಸಿಂಪಲ್, ಆವಾಗ ನಾವು ಈ ವೇರಿಯಬಲ್ಸ್ ಡಾಟ್ ಟಿ ಎಫ್ ಅಲ್ಲಿ, ಅಥವಾ ಯು ಕ್ಯಾನ್ ಗೋ ಆನ್ ಡಿಪ್ಲಾಯ್ ಇಟ್ ಇಂಟು ಪ್ರೊವೈಡರ್ ಡಾಟ್ ಟಿ ಎಫ್. ಆದರೆ ಈ ರೀಜನ್ನ ಪಾಸ್ ಮಾಡಬೇಕಲ್ಲ, ಈ ಥರ ಮಲ್ಟಿಪಲ್ ರೀಜನ್ಸ್ಗಳನ್ನ ನಾವು ವೇರಿಯಬಲ್ ಡಾಟ್ ಟಿ ಎಫ್ ಅಲ್ಲಿ ಇಟ್ಕೊಳ್ಬಹುದು. ಆಯಿತಾ? ದೇರ್ ಆರ್ ಸೋ ಮೆನಿ ಥಿಂಗ್ಸ್ ವಿಲ್ ಡಿಸ್ಕಸ್, ಬಟ್ ಜಸ್ಟ್ ಲೈಕ್ ಇದಕ್ಕೆ ಬಂದಾಗ, ಲೈಕ್ ಇಂಟರ್ವ್ಯೂ ಕ್ವಶನ್ಸ್ ಅಂತ ಬಂದಾಗ ಏನೇನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಮೈನ್ ಡಾಟ್ ಟಿ ಎಫ್, ಮೈನ್ ಡಾಟ್ ಟಿ ಎಫ್ ಅಲ್ಲಿ ಮೈನ್ ಎಂಟ್ರಿ ಪಾಯಿಂಟ್, ನಿಮ್ಮ ಎಲ್ಲ ರಿಸೋರ್ಸಸ್ಗಳು ಇಲ್ಲಿಂದ ಬರುತ್ತೆ. ವೇರಿಯಬಲ್ ಡಾಟ್ ಟಿ ಎಫ್ ಅಂತ ಹೇಳಿದ್ರೆ ಇಟ್ ಕಂಟೈನ್ಸ್ ವೇರಿಯಬಲ್ ಡಿಕ್ಲರೇಷನ್. ನನಗೆ ತೋರಿಸೋದ್ನಲ್ಲ, ಈ ರೀಜನ್ಸ್ಗಳನ್ನ ಪಾಸ್ ಮಾಡೋದಾಗಿರ್ಬೋದು, ಕೀಪೇರ್ಸ್ಗಳನ್ನ ಪಾಸ್ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಕೂಡ ನಾವು ವೇರಿಯಬಲ್ ಡಾಟ್ ಟಿ ಎಫ್ ಅಲ್ಲಿ ಇಡಬಹುದು. ಆ್ಯಂಡ್ ಕಮಿಂಗ್ ಟು ಔಟ್ಪುಟ್ ಡಾಟ್ ಟಿ ಎಫ್, ಔಟ್ಪುಟ್ ಡಾಟ್ ಟಿ ಎಫ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸಪೋಸ್ ವೆನೆವರ್ ನಾನು ನನ್ನ ಸ್ಕ್ರಿಪ್ಟ್ ಫೈಲ್ನ ಎಕ್ಸಿಕ್ಯೂಟ್ ಮಾಡ್ತೀನಿ, ಎಕ್ಸಿಕ್ಯೂಟ್ ಮಾಡಿದ ನಂತರ ನನಗೆ ಫೈನಲ್ ಆಗಿ ಆ ಔಟ್ಪುಟ್ ನೇಮ್ ಬರಬೇಕು. ಲೆಟ್ಸೆ ನನ್ನ ಹತ್ರ ಒಂದು ಬಕೆಟ್ ಇದೆ, ಆ ಬಕೆಟ್ ನೇಮ್ನ ನಾನು ವಯಾ ಟೆರಾಫಾರ್ಮ್ ಎಕ್ಸಿಕ್ಯೂಟ್ ಮಾಡಿದ್ದೀನಿ, ನನಗೆ ನನ್ನ ಲೋಕಲ್ ಸಿ ಎಲ್ ಐಯಲ್ಲಿ ಇಟ್ ಶುಡ್ ಪ್ರಿಂಟ್, ಓಕೆ, ದಿಸ್ ಈಸ್ ಯುವರ್ ಬಕೆಟ್ ನೇಮ್ ಅಂತ. ಹಾಗೆಯೇ ಪ್ರೊವೈಡರ್ಸ್ ವಿ ಅಂಡರ್ಸ್ಟುಡ್, ಅದಾದ ನಂತರ ಮಾಡ್ಯೂಲ್ಸ್ ಇರುತ್ತೆ. ಮಾಡ್ಯೂಲ್ಸ್ ಅಂದರೆ ಏನು ಗೊತ್ತಾ? ವೆರಿ ಸಿಂಪಲ್. ಸಪೋಸ್ ನಾನೇನಾದರೂ ಈಗ ಈ ಪರ್ಟಿಕ್ಯುಲರ್ ಎಂಟೈರ್ ಥಿಂಗ್ ನಾನೊಂದು ಈ ಕೇಸ್ನ ಬಿಲ್ಡ್ ಮಾಡ್ತಿದ್ದೀನಿ ಅಂತ ಇಟ್ಕೊಳ್ಳೋಣ. ಸರಿ, ಈ ಕೇಸ್ನ ಬಿಲ್ಡ್ ಮಾಡ್ತಾ ಇದ್ದೀವಿ, ಆದರೆ ಅದಕ್ಕೆ ನೋಡ್ ಗ್ರೂಪ್ಸ್ನ ಕಾಲ್ ಮಾಡಬೇಕು, ಅಥವಾ ಐ ಎ ಎಮ್ ರೋಲ್ಸ್ಗಳನ್ನ ಕಾಲ್ ಮಾಡಬೇಕು. ನಾನಿಲ್ಲಿ ಐ ಎ ಎಮ್ ರೋಲ್ಸ್ನ ರಿಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಐ ಎ ಎಮ್ ರೂಲ್ಸ್ ಬೇರೆ ಒಂದು ಪ್ರಾಜೆಕ್ಟಲ್ಲೂ ಯೂಸ್ ಮಾಡ್ತಾ ಇದ್ದೀವಿ, ಆ್ಯಂಡ್ ಸೇಮ್ ಇಲ್ಲೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಅಂಥ ಟೈಮಲ್ಲಿ ನಾವೇನು ಮಾಡ್ತೀವಿ, ಆ ಮಾಡ್ಯೂಲ್ ಫೋಲ್ಡರ್, ಅಂದರೆ ಆ ಎಂಟೈರ್ ಇ ಸಿ ಟುನ ನಾವು ಕಾಲ್ ಮಾಡಿ, ಆ ಇ ಸಿ ಟುನ ಕಾಲ್ ಮಾಡಿದ ನಂತರ, ಐ ಮೀನ್ ಲೈಕ್ ಐ ಎ ಎಮ್ನ ಕಾಲ್ ಮಾಡಿ ನನ್ನ ಆ್ಯಕ್ಚುಯಲ್ ಫೈಲ್ಸ್ಗಳಲ್ಲಿ ರೀಯೂಸ್ ಮಾಡ್ಕೋಬೋದು. ಆ್ಯಂಡ್ ಇನ್ನೊಂದೇನಾಗುತ್ತೆ ಅಂತ ಹೇಳಿದ್ರೆ, ಟೆರಾಫಾರ್ಮಲ್ಲಿ ಏನು ಬೆನಿಫಿಟ್ ಅಂತ ಹೇಳಿದ್ರೆ, ನಿಮಗೆ ಎಕ್ಸ್ಪ್ಲಿಸಿಟ್ಲಿ ಯಾವುದೇ ಥರದ ಪ್ಯಾಕೇಜ್ನ ಕಾಲ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಯು ಕ್ಯಾನ್ ಡೈರೆಕ್ಟ್ಲಿ ಲೈಕ್ ಲೆಟ್ಸ್ ಸೇ ಇದನ್ನು ಟೆರಾಫಾರ್ಮ್ ಇನಿಟ್ ಮಾಡಿದ್ರೆ ಇಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೆ ಟೆರಾಫಾರ್ಮ್, ಎಲ್ಲಿಂದ ಈ ಎಲ್ಲ ಫೈಲ್ಸ್ಗಳು ಹೇಗೆ ರಿಲೇಟ್ ಆಗಿದೆ ಅಂತ. ಸೊ ದ್ಯಾಟ್ ಈಸ್ ಅ ಬ್ಯೂಟಿ ಆಫ್ ಟೆರಾಫಾರ್ಮ್. ಸೊ ನಿಮಗೆ ಡೀಟೇಲ್ ಡಿಸ್ಕ್ರಿಪ್ಷನ್ ಒಂದು ನಾನು ಇಲ್ಲಿ ಕೊಟ್ಟಿದ್ದೀನಿ. ಮೈನ್ ಡಾಟ್ ಟಿ ಎಫ್ ಏನು ಮಾಡುತ್ತೆ, ವೇರಿಯಬಲ್ ಡಾಟ್ ಟಿ ಎಫ್ ಏನಿರುತ್ತೆ, ಔಟ್ಪುಟ್ ಡಾಟ್ ಟಿ ಎಫ್ ಏನಿರುತ್ತೆ, ಆ್ಯಂಡ್ ಟಿ ಎಫ್ ವಾರ್ಸ್ ಏನಿರುತ್ತೆ, ಪ್ರೊವೈಡರ್ ಡಾಟ್ ಟಿ ಎಫ್ ಮಾಡ್ಯೂಲ್ಸ್. ಸೊ ಹೀಗೆ ನಾವು ಇದಾಯ್ತಲ್ಲ, ಅದಾದ ನಂತರ ನಮಗೆ ಸೆಕೆಂಡ್ ಇಂಪಾರ್ಟೆಂಟ್ ಕ್ವಶನ್ ಏನಪ್ಪ ಅಂತಂದರೆ, ಓಕೆ, ಟೆರಾಫಾರ್ಮ್ ಲೈಫ್ ಸೈಕಲ್. ಲೈಫ್ ಸೈಕಲ್ ಅಂತ ಬಂದಾಗ ನೀವು 2 ಥಿಂಗ್ಸ್ ಅರ್ಥ ಮಾಡ್ಕೋಬೇಕು. ಒಂದು ಆರ್ಗ್ಯುಮೆಂಟ್ಸ್ ಅಂದರೆ ಲೈಫ್ ಸೈಕಲ್ ಮೆಟಾ ಆರ್ಗ್ಯುಮೆಂಟ್ಸ್ ಅಂತ ಒಂದು ಬರುತ್ತೆ, ಇನ್ನೊಂದು ಲೈಕ್ ಟೆರಾಫಾರ್ಮ್ನ ಲೈಫ್ ಸೈಕಲ್ ಬರುತ್ತೆ. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಈ ಲೈಫ್ ಸೈಕಲ್ ಅಂದರೆ ಏನು? ಈವನ್ ಲೈಕ್ ಒಬ್ಬ ಮನುಷ್ಯನ ಲೈಫ್ ಸೈಕಲ್ ಏನು? ಹುಟ್ಟು, ಲೈಕ್ ಜೀವನ, ಸಾವು, ಸೇಮ್ ಥಿಂಗ್ ಅಲ್ವಾ? ಇಲ್ಲಿನೂ ಅಷ್ಟೇ. ಸೊ ಕ್ರಿಯೇಟ್ ಆ್ಯಂಡ್ ರಿಸೋರ್ಸ್ ಮೇಂಟೆನೆನ್ಸ್, ಅಥವಾ ಆಮೇಲೆ ಡೆಸ್ಟ್ರಾಯ್ ಇದೆ. ಆದರೆ ಇದಕ್ಕೆ ಕಮಾಂಡ್ಸ್ಗಳೇನಪ್ಪ ಅಂತಂದರೆ, ಫಸ್ಟ್ ಥಿಂಗ್ ಟೆರಾಫಾರ್ಮ್ ಇನಿಟ್, ಆಯಿತಾ? ಆಮೇಲೆ ಟೆರಾಫಾರ್ಮ್ ಪ್ಲ್ಯಾನ್.
ಓಕೆ. ಆಮೇಲೆ ಟೆರಾಫಾರ್ಮ್ ಅಪ್ಲೈ, ಆಮೇಲೆ ಟೆರಾಫಾರ್ಮ್ ಡೆಸ್ಟ್ರಾಯ್. ಸೊ ಇದೇನೆ ಟೆರಾಫಾರ್ಮ್ನ ಲೈಫ್ ಸೈಕಲ್, ಅಷ್ಟೇ ಸಿಂಪಲ್, ಇನ್ನೇನು ಇಲ್ಲ ಆಯಿತಾ. ಇಫ್ ಯು ಗೋ ಹಿಯರ್ ಒನ್ ಸೆಕೆಂಡ್ ಓಕೆ. ಸೊ ಇಲ್ಲಿ ಹೋದರೆ, ಸೊ ಟೆರಾಫಾರ್ಮ್ನ ಲೈಫ್ ಸೈಕಲ್ ಅಂತ ಬಂದಾಗ ಇದೆ. ಸೊ ಟೆರಾಫಾರ್ಮ್ ಇನಿಟ್ ಏನು ಮಾಡುತ್ತೆ, ಇಟ್ ಇನಿಷಿಯಲೈಸಸ್ ದ ವರ್ಕಿಂಗ್ ಡೈರೆಕ್ಟ್ರಿ ಕಂಟೈನಿಂಗ್ ದ ಟೆರಾಫಾರ್ಮ್ ಕಾನ್ಫಿಗರೇಷನ್ ಫೈಲ್ಸ್. ಸೊ ಇದರಿಂದ ಏನಾಗುತ್ತೆ, ಸೊ ನೀವು ಏನೇ ಇನಿಷಿಯಲೈಸೇಷನ್ ಮಾಡಿದ್ರು ಕೂಡ ಆ ಪ್ರೊವೈಡರ್ ಫೈಲಲ್ಲಿ ಏನೇನು ಕಂಟೆಂಟ್ ಇರುತ್ತೆ ಪ್ರತಿಯೊಂದು ಕೂಡ ಇನಿಷಿಯಲೈಸ್ ಮಾಡುತ್ತೆ. ಆ್ಯಂಡ್ ಅದೇ ರೀತಿ ಟೆರಾಫಾರ್ಮ್ ಪ್ಲೈ, ಟೆರಾಫಾರ್ಮ್ ಅಪ್ಲೈ ಆ್ಯಂಡ್ ಡೆಸ್ಟ್ರಾಯ್, ಇದು ಒಂದು ಲೈಫ್ ಸೈಕಲ್ ಆಫ್ ಟೆರಾಫಾರ್ಮ್. ಓಕೆನಾ. ಈಗ ನಾನೇನು ಮಾಡ್ತೀನಿ ಅಂದರೆ, ಈ ಟೆರಾಫಾರ್ಮ್ ಲೈಫ್ ಸೈಕಲ್ ಆ್ಯಂಡ್ ಈ ಪ್ರೊವೈಡರ್ಸ್ ಇದೆಲ್ಲ, ಇದು ಪ್ರಾಕ್ಟಿಕಲಾಗಿ ಹೇಗೆ ವರ್ಕ್ ಆಗುತ್ತೆ ಆಯಿತಾ. ಯಾಕೆ ಪ್ರಾಕ್ಟಿಕಲಾಗಿ ಬೇಕು ಅಂತ ಹೇಳಿದ್ರೆ, ಲೈಫ್ ಸೈಕಲ್ ಕೂಡ ತೋರಿಸ್ತೀನಿ. ಆ್ಯಂಡ್ ಈ ಈ ಫಾರ್ಮೆಟ್ ಏನಿದೆಯಲ್ಲ, ಈ ಥರ ಫಾರ್ಮೆಟ್ನು ಕೂಡ ನಾವು ನೋಡೋಣ. ಆ್ಯಂಡ್ ಅದೇ ರೀತಿ ಥರ ಒಂದಷ್ಟು ಬ್ಲಾಕ್ಸ್ಗಳನ್ನ ಕೂಡ ನಾವು ನೋಡೋಣ. ಓಕೆ. ಸೊ ದಟ್ ನಿಮಗೆ ಒಂದು ಅಡ್ವಾನ್ಸ್ಡ್ ಐಡಿಯಾ ಅನ್ನೋದು ಬರುತ್ತೆ. ನೋಡಿ ಇಲ್ಲಿ ಇಲ್ಲಿ ಹೋದ್ವಾ, ನಾನೇನು ಮಾಡ್ತೀನಿ, ಇಲ್ಲೊಂದು ಅಡ್ವಾನ್ಸ್ ಸೀರೀಸ್ ಅಂತ ಹೇಳ್ತೀನಿ, ಅಥವಾ ಇಂಟರ್ವ್ಯೂ ಪ್ರೆಪ್ ಅಂತ ಹೇಳ್ತೀನಿ. ಸೊ 01 ಅಥವಾ ಇಂಟರ್ವ್ಯೂ ಪ್ರೆಪ್ ಅಂತ ಹಾಕ್ತಿದ್ದೀನಿ. ಇದು ಆಲ್ರೆಡಿ ನಿಮ್ಮ ಹತ್ರ ಇದೆ, ನಾನೆಲ್ಲ ಲಿಂಕ್ ಶೇರ್ ಮಾಡ್ತೀನಿ, ನೋ ನೀಡ್ ಟು ವರಿ. ಸೊ ಇದರಲ್ಲಿ ನನ್ನ ಫಸ್ಟ್ ಡೇ 1 ಅಂತ ಹಾಕ್ತಿದ್ದೀನಿ. ಓಕೆ, ಇಂಟರ್ವ್ಯೂ ಪ್ರೆಪ್ಪಲ್ಲಿ ಡೇ 1 ಅಂತ ಹಾಕ್ತಿದ್ದೀನಿ. ಓಕೆ. ಈ ಡೇ 1ಅಲ್ಲಿ ನನ್ನ ಫೋಲ್ಡರ್ ಏನಪ್ಪ ಅಂತ ಹೇಳಿದ್ರೆ, ನನಗೀಗೇನು ಅರ್ಥ ಆಗಬೇಕು ಅಂದರೆ, ನನಗೆ ಫಸ್ಟ್ ಆಫ್ ಆಲ್ ಟೆರಾಫಾರ್ಮಲ್ಲಿ ಏನೇನು ಬ್ಲಾಕ್ಸ್ ಇದ್ದಾವೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ದೆನ್ ವಿ ಕ್ಯಾನ್ ಗೋ ಫಾರ್ ಅದರ್ ಸ್ಟಫ್. ಓಕೆ. ಫಸ್ಟ್ ಥಿಂಗ್ ನಾನು ಏನು ಮಾಡ್ತೀನಿ, HCL.md ಅಂತ ಒಂದು ಫೈಲ್ ಬರಿತೀನಿ. ಸೊ ಓಕೆ, ಸಾರಿ, MD ಬೇಡ. ಓಕೆ, TF ಅಂತ ಬರಿತೀನಿ, ಸೊ ದಟ್ ಕ್ಲಾರಿಟಿ ಅನ್ನೋದಿರುತ್ತೆ. ಓಕೆ, TF. ನಾವು ಯಾವ ಬ್ಲಾಕ್ಸ್ಗಳು ಬರುತ್ತೆ, ಯಾವುದೇ ಪ್ರೊಡಕ್ಷನ್ ಗ್ರೇಡ್ ಅಪ್ಲಿಕೇಶನ್ ನೋಡಿದ್ರು ಕೂಡ ಹೇಗೆ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ, ಮೊದಲನೇದಾಗಿ ಟೆರಾಫಾರ್ಮ್ ಬ್ಲಾಕಲ್ಲಿ ಶುರು ಮಾಡ್ತೀವಿ. ಈ ಟೆರಾಫಾರ್ಮ್ ಬ್ಲಾಕಲ್ಲಿ ನಮಗೆ ಮೊದಲನೇದು ಬಂದುಬಿಟ್ಟು ರಿಕ್ವೈರ್ಡ್ ವರ್ಷನ್ ಇರುತ್ತೆ. ಆಮೇಲೆ ರಿಕ್ವೈರ್ಡ್ ಪ್ರೊವೈಡರ್ಸ್ ಇರುತ್ತೆ. ಓಕೆ, ಒನ್ ಸೆಕೆಂಡ್. ರಿಕ್ವೈರ್ಡ್ ಪ್ರೊವೈಡರ್ಸ್ ಇರುತ್ತೆ. ಇಲ್ಲಿ ರಿಕ್ವೈರ್ಡ್ ವರ್ಷನ್ ಏನು ಆ್ಯಂಡ್ ರಿಕ್ವೈರ್ಡ್ ಪ್ರೊವೈಡರ್ಸ್ ಏನು ಅನ್ನೋದನ್ನು ನೋಡೋದಾದರೆ, ರಿಕ್ವೈರ್ಡ್ ವರ್ಷನ್ ಅನ್ನೋದು ನಿಮ್ಮ ಟೆರಾಫಾರ್ಮ್ನ ವರ್ಷನ್ ಆಗಿರುತ್ತೆ. ಸೊ ಲೆಟ್ಸೆ ನಾನೇನು ಮಾಡ್ತೀನಿ, ಲೆಟ್ ಮಿ ಓಪನ್ ಮೈ ಟರ್ಮಿನಲ್, ಐ ವಿಲ್ ಶೋ ಯು ದ ವಾಟ್. ನೋಡಿ ಇಲ್ಲಿ ದಿಸ್ ಇಸ್ ಮೈ ಟರ್ಮಿನಲ್ ಅಲ್ವಾ. ಸೊ ಈ ಟರ್ಮಿನಲ್ಲಿ ಟೆರಾಫಾರ್ಮ್ -v ಹಾಕಿದರೆ ಏನು ಹೇಳ್ತಾ ಇದೆ, ಟೆರಾಫಾರ್ಮ್ ಬಂದು ನನ್ನ ಲೋಕಲಲ್ಲಿ ನಾನು 1.5.7 ಯೂಸ್ ಮಾಡ್ತಾ ಇದ್ದೀನಿ. ಸಪೋಸ್ ಲೇಟೆಸ್ಟ್ ವರ್ಷನ್ ಬಂದುಬಿಟ್ಟು 1.14. ಅರ್ಥ ಆಯ್ತಾ. ಇದನ್ನು ನೀವು ಅಪ್ಗ್ರೇಡ್ ಮಾಡ್ಕೋಬೋದು. ಇಟ್ಸ್ ಎನಿಥಿಂಗ್ ಇಸ್ ಫೈನ್, ಬಟ್ ಇಲ್ಲಿ ವರ್ಷನ್ ಮ್ಯಾಟರ್ ಆಗಲ್ಲ. ಆದರೆ ನೀವೇನಾದರೂ ವರ್ಷನ್ ಚೇಂಜ್ ಮಾಡಿದ್ರೆ ಹೇಗೆ ಎರರ್ ಬರುತ್ತೆ ಅದನ್ನು ಕೂಡ ತೋರಿಸ್ತೀನಿ. ಯಾಕೆಂದರೆ ಇಲ್ಲಿ ಪ್ರತಿ ಎರರ್ನು ಕೂಡ ನೀವು ನೋಡಬೇಕಾಗತ್ತೆ. ಪ್ರತಿ ಇಶ್ಯೂಸ್ಗಳನ್ನೂ ನಾವು ಇಲ್ಲಿ ನೋಡಿದ್ರೇ ಇಂಟರ್ವ್ಯೂಲಿ ಲೈಕ್ 100% ಕೊಡೋಕ್ಕಾಗೋದು ಅಲ್ವಾ. ಸಪೋಸ್ ನಾವೇನು ಮಾಡ್ತೀವಿ, ನಮ್ಮ ಲೇಟೆಸ್ಟ್ ವರ್ಷನ್ ಬಂದುಬಿಟ್ಟು 1.14.4 ಅಂತ ಹಾಕ್ತೀನಿ. ಇಲ್ಲಿ ರಿಕ್ವೈರ್ಡ್ ವರ್ಷನ್ ಈಕ್ವಲ್ಸ್ ಅಂತ ಹಾಕಿದರೆ ಇಟ್ ಶುಡ್ ಮ್ಯಾಚ್ ದಟ್ ಪರ್ಟಿಕ್ಯುಲರ್ ವರ್ಷನ್. ಅಂದರೆ ನನ್ನ ಹತ್ರ ಲೋಕಲಲ್ಲೂ 1.14 ಇದೆ, ನೀವು ಕೋಡ್ನ ರನ್ ಮಾಡಬೇಕಾದ್ರೂ ಕೂಡ 1.14 ಇರಬೇಕು. ಸಪೋಸ್ ಈಕ್ವಲ್ಸ್ ಹಾಕಿದಾಗ, ಸಪೋಸ್ ನಾನು ಈಕ್ವಲ್ಸ್ ಹಾಕಲ್ಲ, ಈ ಥರ ಟಿಲ್ಟ್ ಹಾಕಿ ಈ ಥರ ಗ್ರೇಟರ್ ದೆನ್ ಅಂತ ಹಾಕ್ತಾರೆ. ಸೆಕೆಂಡ್. ಓಕೆ, ಈ ಥರ ಹಾಕ್ತಾರೆ. ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ, 1.14 ಅಂದರೆ ಈಗ ನಾರ್ಮಲಾಗಿ ಏನು ಮಾಡ್ತಾರೆ ಅಂದರೆ ಈ ಥರ ರಿಮೂವ್ ಮಾಡ್ತಾರೆ, ಹಿಂಗಿರುತ್ತೆ. 1.14 ಆದಮೇಲೆ ಯಾವ ವರ್ಷನ್ ಇದ್ದರೂ ಕೂಡ ಅಕ್ಸೆಪ್ಟ್ ಮಾಡ್ಕೊ. 1.14 1 ಆಗಿರಲಿ, 2 ಆಗಿರಲಿ, 3 ಆಗಿರಲಿ, ಎನಿಥಿಂಗ್ ಅಕ್ಸೆಪ್ಟ್ ಮಾಡು ಅಂತ. ಈಗ ಸದ್ಯಕ್ಕೆ ನಾನು 1.14 ಅಂತ ಹಾಕಿದ್ದೀನಿ, ಲೆಟ್ ಇಟ್ ಬಿ. ನಾನು ಆಮೇಲೆ ಲೈಕ್ ಐ ವಿಲ್ ಡಿಸ್ಕಸ್ ಬೇರೆ ವರ್ಷನ್ಸ್ ಹೇಗಿರುತ್ತೆ ಅಂತ. ನೋಡಿ ಈ ಥರ. ಇಲ್ಲಿ ರಿಕ್ವೈರ್ಡ್ ವರ್ಷನ್ಸ್ ಇದೆಯಲ್ಲ, ರಿಕ್ವೈರ್ಡ್ ವರ್ಷನ್ಸ್ ಅಂತ ಹೇಳಿದ್ರೆ ಈಗ ನಾನು ಯೂಸ್ ಮಾಡ್ತಿರೋ ಪ್ರೊವೈಡರ್ ಬಂದುಬಿಟ್ಟು AWS ಅಲ್ವಾ. ಸೊ
ಸೊ ನಾನೇ ಹೇಳ್ತೀನಿ ಎ ಡಬ್ಲ್ಯೂ ಎಸ್ ಬೇಕು ಅಂತ. ಸೊ ಈ ಎ ಡಬ್ಲ್ಯೂ ಎಸ್ ಅಲ್ಲಿ ಓಕೆ, ಎ ಡಬ್ಲ್ಯೂ ಎಸ್ ಅಲ್ಲಿ ಎಲ್ಲಿಂದ ಈ ರಿಕ್ವೈರ್ಡ್ ವರ್ಷನ್ಸ್ನ ತಗೊಳ್ತೀರಾ? ಸೊ ಗೋ ಹಿಯರ್, ಇಂಟರ್ನೆಟ್ಟಲ್ಲೇ ಸರ್ಚ್ ಮಾಡೋಣ. ಓಕೆ, ರಿಕ್ವೈರ್ಡ್ ವರ್ಷನ್ ಫಾರ್ ಎ ಡಬ್ಲ್ಯೂ ಎಸ್ ಇನ್ ಟೆರಾಫಾರ್ಮ್ ಅಂತ ಕೊಡಿ. ಅಂದರೆ ಟೆರಾಫಾರ್ಮ್ ರಿಜಿಸ್ಟ್ರಿಗೆ ಹೋದರೆ ನಿಮ್ಗೆ ವಿಲ್ ಗೆಟ್ ಇಟ್. ಆಯಿತಾ? ಇನ್ ಸಿಂಪಲ್ ವರ್ಡ್ಸಲ್ಲಿ ಹೇಳೋದಾದರೆ ಗೋ ಟು ರಿಜಿಸ್ಟ್ರಿ. ಜಸ್ಟ್ ಇಲ್ಲಿಂದನೇ ತೋರಿಸ್ತೀನಿ ನಿಮಗೆ. ಈಗ ಯಾವುದಾದ್ರು ಪ್ರೊವೈಡರ್ಸ್ ತೊಗೊಳ್ಳೋಣ, ಬ್ರೌಸ್ ಪ್ರೊವೈಡರ್ಸ್, ಎ ಡಬ್ಲ್ಯೂ ಎಸ್ಗೆ ಹೋಗಿ ಇಲ್ಲಿ ವರ್ಷನ್ ಏನು ಹೇಳ್ತಾ ಇದೆ ನೋಡಿ, 6.30 ವರ್ಷನ್ ಅಂತ. ಅಂದರೆ ಕರೆಂಟ್ಲಿ ನಾನು ಅಂದರೆ ಲೈಕ್ ಟೆರಾಫಾರ್ಮ್ ಯೂಸ್ ಮಾಡ್ತಿದ್ದೀನಿ ಅಂತಂದರೆ, ಟೆರಾಫಾರ್ಮಲ್ಲಿ ನಾನು ಏನಾದರೂ ಎ ಡಬ್ಲ್ಯೂ ಎಸ್ನ ಕಾಲ್ ಮಾಡಬೇಕಂದ್ರೆ ಎ ಡಬ್ಲ್ಯೂ ಎಸ್ನ ಪ್ಯಾಕೇಜ್ ಬಂದುಬಿಟ್ಟು 6.3.0 ಇದೆ ಅಂತ ಅರ್ಥ. ನಾನು ಯಾಕೆ ಈ ವರ್ಷನ್ಸ್ಗಳನ್ನ ಹೇಳ್ತಿದ್ದೀನಿ ಅಂದರೆ, ಇನ್ ರಿಯಲ್ ಟೈಮಲ್ಲಿ ಮೋಸ್ಟ್ ಆಫ್ ದ ಟೈಮ್ ನಮಗೆ ಈ ವರ್ಷನ್ ಇಶ್ಯೂ ಅನ್ನೋದು ಬರುತ್ತೆ. ಸೊ ಹಾಗಾಗಿ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಓಕೆ, ಅಂದರೆ ಲೈಕ್ ಡೇ ಟು ಡೇಲಿ ಏನೇನು ಇಶ್ಯೂಸ್ಗಳು ಫೇಸ್ ಮಾಡ್ತೀರಂದರೆ ಈ ವರ್ಷನಿಂಗ್ ಇಶ್ಯೂ ಕೂಡ ಒಂದಾಗುತ್ತೆ. ಅದರಿಂದ ನಾವೇನು ಮಾಡಬೇಕು, ಈ ಥರ ಸರ್ಚ್ ಮಾಡಬೇಕು. ಡೈರೆಕ್ಟಾಗಿ ರಿಜಿಸ್ಟ್ರಿಗೆ ಹೋಗಿ, ಟೆರಾಫಾರ್ಮ್ ರಿಜಿಸ್ಟ್ರಿಗೆ ಹೋಗಿ, ಆ ರಿಜಿಸ್ಟ್ರಿಯಲ್ಲಿ ಎ ಡಬ್ಲ್ಯೂ ಎಸ್ ಪ್ರೊವೈಡರ್ನ ತೊಗೊಳ್ಳಿ. ಪ್ರೊವೈಡರ್ನ ತೊಗೊಂಡ್ರೆ ಅಲ್ಲಿ ವರ್ಷನ್ ಯಾವುದಿದೆ ಅಂತ ನೋಡಿ. ನಾನಿಲ್ಲಿ ಏನು ಹೇಳ್ತೀನಿ ಗೊತ್ತಾ, ಈ ಎ ಡಬ್ಲ್ಯೂ ಎಸ್ ವರ್ಷನ್ ಈಗ ಇನ್ನೊಂದು ಈಗ ಏನಪ್ಪ ಅಂತ ಹೇಳಿದ್ರೆ, ಈಗ ಲೆಟ್ಸೆ ನೀವು ಯಾವುದಾದ್ರೂ ಒಂದು ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ತೀರಾ ಅಂದರೆ, ಈಗ ನಾವು ಆಲ್ರೆಡಿ ಒಂದು ಪ್ರಾಜೆಕ್ಟ್ನ ಮಾಡ್ತಿದ್ವಲ್ಲ. ಸೊ 1 ಸೆಕೆಂಡ್ ನಿಮ್ಗೆ ಇನ್ನೊಂದು ತೋರಿಸ್ತೀನಿ, ಆಮೇಲೆ ನಿಮಗೆ ಅರ್ಥ ಆಗುತ್ತೆ. ಲೆಟ್ಸೆ ನೋಡಿ, ಇಲ್ಲಿ requirements.txt ಇರುತ್ತಲ್ಲ, ಕೋಡ್ ಬಂದು ಪೈಥಾನಲ್ಲಿದೆ. ಪೈಥಾನ್ ವರ್ಷನ್ ಬಂದುಬಿಟ್ಟು 3.12 ಫೈನ್. ಆದರೆ ಇಲ್ಲಿ ಪ್ರತಿಯೊಂದು ಲೈಬ್ರರಿಗೂ ಕೂಡ ನಾನು 1.28, 1.22, 1.00 ಅಂತ ಬರೀತಾ ಇದ್ದೀನಲ್ಲ, ಇದರ ಅರ್ಥ ಏನು, ಆ ಪರ್ಟಿಕ್ಯುಲರ್ ಪ್ಯಾಕೇಜ್ನ ವರ್ಷನ್ ಅಂತ. ಇಲ್ಲೂ ಕೂಡ ಅಷ್ಟೇ, ನಾವೇನಾದರೂ ಎ ಡಬ್ಲ್ಯೂ ಎಸ್ಗೆ ಹೋಗ್ಬೇಕಂದ್ರೆ ನಾವು ಪೈಥಾನ್ ವರ್ಷನ್ ಹೆಂಗೋ ಹಾಗೆ ಟೆರಾಫಾರ್ಮ್ ವರ್ಷನ್ ಇದು. ರಿಕ್ವೈರ್ಡ್ ಪ್ರೊವೈಡರ್ಸಲ್ಲಿ ಏನಾಗುತ್ತೆ, ನಾನು ಯೂಸ್ ಮಾಡ್ತಾ ಇರೋದು ಎ ಡಬ್ಲ್ಯೂ ಎಸ್, ಆ ಎ ಡಬ್ಲ್ಯೂ ಎಸ್ನ ವರ್ಷನ್ ನನಗೆ ಬೇಕು. ಸೊ ಆ ವರ್ಷನ್ ಹೇಗೆ ಡಿಫೈನ್ ಮಾಡೋದು ಅಂದರೆ, ಫಸ್ಟು ಸೋರ್ಸು ಎಲ್ಲಿಂದ ನನ್ನ ವ್ಯಾಲ್ಯೂಸ್ಗಳನ್ನ ನಾನು ಅಂದರೆ ಲೈಕ್ ನನ್ನ ಪ್ಯಾಕೇಜ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ನಾನು ಹೇಳ್ತೀನಿ ಅಶಿಕಾಪ್ /AWS ಇಂದ ಬರಬೇಕು ಅಂತ. ಅದೇ ಥರ ಇಲ್ಲಿ ವರ್ಷನ್ ಇದೆಯಲ್ಲ, ಸೊ ವರ್ಷನ್ ಇಲ್ಲಿ ವ್ಯಾಲ್ಯೂ ಹಾಕ್ತೀನಿ ಗ್ರೇಟರ್ ದ್ಯಾನ್. ಓಕೆ, ಗ್ರೇಟರ್ ದ್ಯಾನ್ ನಾನು ಲೈಕ್ 6 ಅಂತ ಹಾಕ್ತೀನಿ, 6.0 ಅಂತ. ಓಕೆ, ಬೇಕಾದರೆ ಇಲ್ಲಿ ಈ ಥರ ಅಪ್ರಾಕ್ಸಿಮೇಟ್ ಸಿಂಬಲ್ ಕೊಡೋಣ, ಸೊ ದಟ್ ಇದಕ್ಕಿಂತ ಜಾಸ್ತಿ ಯಾವುದಾದ್ರೂ ಆಗಿರಲಿ ಹೋಗುತ್ತೆ ಅಂತ. ಸರಿನಾ? ಸೊ ನಾನು ಎ ಡಬ್ಲ್ಯೂ ಎಸ್ ತೊಗೊಂಡಿದ್ದೀನಿ. ಈಗ ಎ ಡಬ್ಲ್ಯೂ ಎಸ್ ಅನ್ನೋದು ಒಂದು ಎಕ್ಸ್ಟರ್ನಲ್ ಪ್ಯಾಕೇಜ್. ಲೆಟ್ಸೆ ಒಂದು ಪೈಥಾನ್ ಅಂತ ತೊಗೊಂಡಾಗ ಪೈಥಾನಲ್ಲಿ ಪಾಂಡಾ ಹೇಗೆ ಎಕ್ಸ್ಟರ್ನಲ್ ಪ್ಯಾಕೇಜ್ ಆಗಿ ಬರುತ್ತೋ ಅಥವಾ ಲೈಬ್ರರಿ ಹೇಗೆ ಬರುತ್ತೋ, ಸಿಮಿಲರ್ಲಿ ಟೆರಾಫಾರ್ಮ್ ಅಂತ ತೊಗೊಂಡಾಗ ಎ ಡಬ್ಲ್ಯೂ ಎಸ್ ಅನ್ನೋದು ಎಕ್ಸ್ಟರ್ನಲ್ ಥಿಂಗ್ ಆಗುತ್ತೆ. ಹಾಗಾದರೆ ಇಂಟರ್ನಲ್ ಹೇಗಿರುತ್ತೆ, ಈಗ ಸಪೋಸ್ ಇಂಪೋರ್ಟ್ ಓ ಎಸ್ ಅಂತ ಕೊಡ್ತೀವಿ, ಅವಾಗ ನಾವು ಯಾವುದೇ ಥರದ ಓ ಎಸ್ನ ನಾವು requirement.txt ಇಲ್ಲಿ ಹಾಕಲ್ಲ ಅಲ್ವಾ? ಹಾಗೆಯೇ ಇಲ್ಲೂ ಕೂಡ ಟೆರಾಫಾರ್ಮ್ನ ಕೆಲವೊಂದು ಪ್ಯಾಕೇಜಸ್ ಇರುತ್ತೆ. ಆ ಪ್ಯಾಕೇಜಸ್ ಹೇಗಿರುತ್ತೆ ಅಂದರೆ, ಇಲ್ಲಿ ನಾವೇನು ಮಾಡಬೇಕು ಅಂದರೆ, ಸೊ ಲೆಟ್ಸೆ ರ್ಯಾಂಡಮ್ ಅಂತ ಒಂದು ಪ್ಯಾಕೇಜ್ನ ತೊಗೊಳ್ತೀನಿ. ರ್ಯಾಂಡಮ್ ಇಸ್ ಈಕ್ವಲ್ ಟು ನೋಡಿ, ಇಲ್ಲಿ ಈ ರ್ಯಾಂಡಮ್ ಕೂಡ ಎಲ್ಲಿಂದ ಸೋರ್ಸ್ ಬರಬೇಕು ಅಂತಂದರೆ ಸೇಮ್ ಅಶಿಕಾಪಿಂದನೇ ಬರಬೇಕು. /AWS/random ಇಲ್ಲಿ ವರ್ಷನ್ ಅನ್ನೋದು ಈಕ್ವಲ್ಸ್, ನಾನು ಇದನ್ನು 3.0 ಅಂತ ಅಂದರೆ ಲೈಕ್ ವರ್ಷನ್ 3 ಅನ್ನೋದು ಲೈಕ್ ಈಗಿರೋಂಥದ್ದು 3.0 ಅಂತ ಹಾಕ್ತೀನಿ. ಸೊ ಹೀಗೆ ನನಗೆ ಬೇಕಾಗಿರುವ ಎಲ್ಲ ಪ್ಯಾಕೇಜಸ್ಗಳನ್ನ ನಾನು ಈ ಥರ ಇಲ್ಲೇ ಕಾಲ್ ಮಾಡ್ಕೋಬೋದು. ಫಸ್ಟ್ ಲೆವೆಲ್ ಆಫ್ ಪ್ಯಾಕೇಜಿಂಗ್ ಲೈಕ್ ಕಾಲಿಂಗ್. ಈಗ ಇದು ನನ್ನ ಟೆರಾಫಾರ್ಮ್ನ ಬ್ಲಾಕ್ ಆಗುತ್ತೆ. ಅರ್ಥ ಆಯ್ತಾ? ಈಗ ಈ ಟೆರಾಫಾರ್ಮ್ ಬ್ಲಾಕ್ ಆದಮೇಲೆ ನಾನೇನು ಮಾಡ್ತೀನಿ, ಐ ನೀಡ್ ಅ ಪ್ರೊವೈಡರ್. ಸೊ ಅದಕ್ಕೆ ನಾವೇನು ಮಾಡ್ತೀನಿ ಅಂದರೆ ಪ್ರೊವೈಡರ್ ಬ್ಲಾಕ್ನ ಹಾಕ್ತಾ ಇದ್ದೀನಿ. ಈ ಪ್ರೊವೈಡರ್ ಬ್ಲಾಕಲ್ಲಿ ಎ ಡಬ್ಲ್ಯೂ ಎಸ್ ನಿಮಗೆ ಯಾವ ರೀಜನ್ ಬೇಕು, ರೀಜನ್ ಬಂದುಬಿಟ್ಟು US West 2. ಓಕೆ, ಎನಿಥಿಂಗ್ ಇಸ್ ಫೈನ್, ನೀವು ಜಸ್ಟ್ ಈ ಥರ ಇದು ಮಾಡ್ಕೋಬೋದು, US West 2. ಓಕೆ, ಇದು ಪ್ರೊವೈಡರ್ ಬ್ಲಾಕ್. ಓಕೆನಾ, ಪ್ರೊವೈಡರ್ ಬ್ಲಾಕ್. ಹಾಗೆಯೇ ಸಪೋಸ್ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಮೋಸ್ಟ್ ಆಫ್ ದ ಟೈಮ್ ಬೇರೆ ಬೇರೆ ಬ್ಲಾಕ್ಸ್ಗಳಿರ್ತವೆ. ನಾನೀಗ ಈ ವಿಡಿಯೋದಲ್ಲಿ ಪ್ಯೂರ್ಲಿ ನಾನೊಂದು ಬ್ಲಾಕ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಐ ವಿಲ್ ಗೋ ಫಾರ್ ಲೈಕ್ ಹೇಗೆ ಯುಟಿಲೈಸ್ ಮಾಡ್ಕೊಳ್ಳೋದು ಅಂತ.
ಓಕೆ, ಇದು ಟೆರಾಫಾರ್ಮ್ ಬ್ಲಾಕ್. ಟೆರಾಫಾರ್ಮ್ ಬ್ಲಾಕ್ ಈ ಥರ ಇರುತ್ತೆ. ಪ್ರೊವೈಡರ್ ಬ್ಲಾಕಲ್ಲಿ ಯಾವ ಒಂದು AWSಗೆ ನೀವು ಯಾವ ಒಂದು ಕ್ಲೌಡ್ಗೆ ಡಿಪ್ಲಾಯ್ ಮಾಡ್ತಿದ್ದೀರಾ ಅನ್ನೋದಕ್ಕೆ ನಾನು ಈ ಪ್ರೊವೈಡರ್. ಸಪೋಸ್ ನಾನು ಅಜ್ಯೂರ್ಗೆ ಮಾಡಬೇಕು ಅಂದರೆ AZ ಅಂತ ಕಾಲ್ ಮಾಡಿ, ಆಮೇಲೆ ಇಲ್ಲಿಗೆ ಹೋಗಿ ನೋಡಿ ashikops/AWS ಅಲ್ವಾ ಮೇಲೆ ಇರೋದು, ಹಾಗೆಯೇ ಅಲ್ಲಲ್ಲೂ ಕಾಲ್ ಮಾಡಿರೋದು. ಈಗ ಗೋ ಬ್ಯಾಕ್ ಟು AWS ಅಶಿಕಾಪ್. ಈ ಅಶಿಕಾಪ್ ರಿಜಿಸ್ಟ್ರಿಯಲ್ಲಿ ಇಫ್ ಐ ವಾಂಟ್ ಅಜ್ಯೂರ್, ಕ್ಲಿಕ್ ಆನ್ ಅಜ್ಯೂರ್. ಅಜ್ಯೂರ್ನ ವರ್ಷನ್ ಬಂದುಬಿಟ್ಟು 4.580. ಇವಾಗ ನಾವು ಆ ಅಜ್ಯೂರ್ ವರ್ಷನ್ ನಾವು ಅಲ್ಲಿ ಕಾಲ್ ಮಾಡ್ಕೋಬೇಕು. ಹೇಗೆ ಬರುತ್ತೆ ಆವಾಗ? ಅಶಿಕಾಪ್ ಅಜ್ಯೂರ್ RM ಅಂತ ಹಾಕ್ಕೋಬೇಕಾಗತ್ತೆ. ನಾವು ಇದೆಲ್ಲ ಆಯ್ತಲ್ಲ, ಇದು ಪ್ರೊವೈಡರ್ ಬ್ಲಾಕ್. ಪ್ರೊವೈಡರ್ ಬ್ಲಾಕ್ ಏನಂದರೆ, ಈ AWS ಅಲ್ಲಿ ನಾನು ಈ ರೀಜನ್ನ ಚೂಸ್ ಮಾಡ್ತಾ ಇದ್ದೀನಿ ಅಂತ. ಕೆಲವೊಮ್ಮೆ ನಾವೇನಾದರೂ ಕ್ರೆಡೆನ್ಷಿಯಲ್ಸ್ ಇಲ್ಲಿ ಕೊಟ್ಟಿಲ್ಲ ಅಂದರೆ ನಾವೇನು ಮಾಡ್ತೀವಿ, ಆಕ್ಸೆಸ್ ಕೀ ಮತ್ತು ಸೀಕ್ರೆಟ್ ಕೀ ಇಲ್ಲೇ ಮೆನ್ಷನ್ ಮಾಡ್ತೀವಿ. ಓಕೆನಾ, ಇಲ್ಲೇ ಮೆನ್ಷನ್ ಮಾಡಬೇಕು. ಓಕೆ, ಈ ಥರ. ನಾವು ಇದೆಲ್ಲ ಆಯ್ತಲ್ಲ, ದಿಸ್ ಇಸ್ ಪ್ರೊವೈಡರ್ ಬ್ಲಾಕ್. ನಾವು ವಾಟ್ ಹ್ಯಾಪನ್ಸ್ ಇಸ್, ನಮಗೆ ಇನ್ನೊಂದು, ನಾನು ಪ್ರೊವೈಡರ್ ಹೇಳಿದೆ, ಪ್ರೊವೈಡರ್ ಬ್ಲಾಕ್ ಆಯಿತು. ಈಗ ಡೇಟಾ ಬ್ಲಾಕ್ ಅಂತ ಬರುತ್ತೆ. ಸೊ ಡೇಟಾ ಬ್ಲಾಕ್, ಏನಿದೆ ಡೇಟಾ ಬ್ಲಾಕ್? ಓಕೆ, ಇದೆಲ್ಲ ಕೂಡ ಬ್ಲಾಕ್ಸ್ಗಳು ಇನ್ ಜನರಲ್ ಆಗಿ ಇಂಟರ್ವ್ಯೂಸ್ಗಳಲ್ಲಿ ಹೋಗಬೇಕಾದ್ರೆ ನಮಗೆ ಎಕ್ಸ್ಪ್ಲೈನ್ ಮಾಡುವಂಥದ್ದು. ಈ ಡೇಟಾ ಬ್ಲಾಕ್ ಹೆಂಗೆ ಅಂತ ಹೇಳಿದ್ರೆ, ಸೊ ಲೆಟ್ಸ್ ಎ ಕಾಲಿಂಗ್ ಸೀಕ್ರೆಟ್ AWS secret manager secret, let's say my secret. ಸೊ ಇಲ್ಲಿ ನಾನು ಹೇಳ್ತೀನಿ, ಜಸ್ಟ್ ಅ ಸೆಕೆಂಡ್. ಸೊ ಇಲ್ಲಿ ನಮಗೆ ಯಾವ ಬ್ಲಾಕ್ ಇಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಕಾಮನ್ ಆಗಿ ನೇಮ್ ಯೂಸ್ ಮಾಡ್ತಾರೆ, ಎಲ್ಲಿಂದ ಬರಬೇಕು ಯಾವ ಪಾಸ್ವರ್ಡ್ ಅಂತ, ಇಲ್ಲಾಂದರೆ ARN ಯೂಸ್ ಮಾಡ್ತಾರೆ. ಇವಾಗ ಏನು ಈ ಡೇಟಾ ಬ್ಲಾಕ್? ನಮಗೆ ಡೇಟಾ ಬ್ಲಾಕ್ ಅಂತ ಬಂದಾಗ, ದ ಥಿಂಗ್ ಈಸ್, ನಾನು ಸೀಕ್ರೆಟ್ನ ಸ್ಟೋರ್ ಮಾಡಬೇಕು. ನಾನು ಎಲ್ಲಿ ಮಾಡಿದ್ದೀನಿ ಅಂದರೆ AWS ಸೀಕ್ರೆಟ್ ಮ್ಯಾನೇಜರಲ್ಲಿ ನನ್ನ ಕ್ರೆಡೆನ್ಷಿಯಲ್ಸ್ನ ಸ್ಟೋರ್ ಮಾಡಿದ್ದೀನಿ. ಇವಾಗ ನಾನು ಅದನ್ನು ಕಾಲ್ ಮಾಡಬೇಕು ಅಂದರೆ ಇಲ್ಲಿ ಅರ್ಥ ಏನು, ಡೇಟಾ ಬ್ಲಾಕ್ ಇಟ್ ಈಸ್ ಎಕ್ಸ್ಟರ್ನಲಿ ಮ್ಯಾನೇಜ್ಡ್. ಅಂದರೆ ಈಗ ನಾವೇನು ಟೆರಾಫಾರ್ಮ್ ಬಿಲ್ಡ್ ಮಾಡ್ತಿದ್ದೀವಿ, ಟೆರಾಫಾರ್ಮ್ ಬಿಲ್ಡ್ ಮಾಡೋದೇ ಇನ್ಫ್ರಾಸ್ಟ್ರಕ್ಚರ್ ಮೇಂಟೈನ್ ಮಾಡಲಿಕ್ಕೆ. ಆದರೆ ಇಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ನ ಮೇಂಟೈನ್ ಮಾಡ್ತಿಲ್ಲ, ಅಂದರೆ ಈ ಡೇಟಾ ಬ್ಲಾಕ್ನ ನಾವು ಮೇಂಟೈನ್ ಮಾಡ್ತಿಲ್ಲ. ಇನ್ಸ್ಟೆಡ್ ನಾವು ವಿ ಆರ್ ಯೂಸಿಂಗ್, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಈ ಥರ ಸೀಕ್ರೆಟ್ ಮ್ಯಾನೇಜ್ಮೆಂಟ್ ಯೂಸ್ ಮಾಡ್ಬೋದು. ಲೆಟ್ಸೆ ನಾನೊಂದು S3 ಬಕೆಟ್ನ ಕಾಲ್ ಮಾಡಿಬಿಟ್ಟು ಆ S3 ಬಕೆಟ್ನ ಡೇಟಾನ ಯೂಸ್ ಮಾಡ್ಕೋಬೋದು. ಆದರೆ ಆ S3 ಬಕೆಟ್ ಆಗಿರಲಿ, ಈ AWS ಸೀಕ್ರೆಟ್ ಮ್ಯಾನೇಜರ್ ಆಗಿರಲಿ, ನಾವು ಮೇಂಟೈನ್ ಮಾಡಲ್ಲ, ಟೆರಾಫಾರ್ಮ್ ಮೇಂಟೈನ್ ಮಾಡಲ್ಲ. ಆದರೆ ಆಲ್ರೆಡಿ ಕ್ರಿಯೇಟೆಡ್ ಆಗಿರೋ ರಿಸೋರ್ಸಸ್ನ ತೊಗೊಂಡು ನಾವು ಯೂಸ್ ಮಾಡ್ಕೊಳ್ತೀವಿ. ದ್ಯಾಟ್ ಈಸ್ ಕಾಲ್ಡ್ ಅ ಡೇಟಾ ಬ್ಲಾಕ್ ನಿಮಗೆ. ಓಕೆ, ನಿಮಗೆ ದಿಸ್ ಇಸ್ ಹೌ ನಾನು ಡಿಫ್ರೆಂಟ್ ಕೈಂಡ್ಸ್ ಆಫ್ ಬ್ಲಾಕ್ಸ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಇದನ್ನೆಲ್ಲ ಇಟ್ಕೊಂಡು ನಾವು ಒಂದು ಪ್ರಾಜೆಕ್ಟ್ನ ಕೂಡ ನಾವು ಇನ್ನು ಮಾಡೋಣ. ಓಕೆ, ಆ್ಯಂಡ್ ಅದಾದಮೇಲೆ ಸೊ ಡೇಟಾ ಬ್ಲಾಕ್ ಆಯಿತು. ಡೇಟಾ ಬ್ಲಾಕ್ ಈಸ್ ಮ್ಯಾನೇಜ್ಡ್ ಬೈ, ನಾಟ್ ಮ್ಯಾನೇಜ್ಡ್ ಬೈ ಅಸ್, ದ್ಯಾಟ್ ಈಸ್ ದ ಫಸ್ಟ್ ಥಿಂಗ್. ಸೊ ಇಲ್ಲಿ ನಾನು ಹೇಳ್ತೀನಿ, ಓಕೆ, ಇಟ್ಸ್ ನಾಟ್ ಮ್ಯಾನೇಜ್ಡ್ ಬೈ ಟೆರಾಫಾರ್ಮ್ ಅಂತ. ಓಕೆ, ದಿಸ್ ಈಸ್ ಅ ಡೇಟಾ ಬ್ಲಾಕ್ ಆ್ಯಂಡ್ ನಾವು ಜಸ್ಟ್ ವಿ ಆರ್ ಯೂಸಿಂಗ್ ಇಟ್. ಹಾಗೆಯೇ ವೇರಿಯಬಲ್ ಬ್ಲಾಕ್. ಓಕೆ, ಈ ವೇರಿಯಬಲ್ ಬ್ಲಾಕಲ್ಲಿ ಏನಾಗುತ್ತೆ, ನನಗೆ ಸಪೋಸ್ ಐ ವಾಂಟೆಡ್ ಟು ಲೆಟ್ಸೆ ನಾನೇನಾದರೂ ಒಂದು ಡಿಸ್ಕ್ರಿಪ್ಷನ್ ಕೊಡಬೇಕು, ಅಥವಾ ನಾನೇನಾದರೂ ಒಂದು AWSನ ರೀಜನ್ನ ಪಾಸ್ ಮಾಡಬೇಕು, ಆವಾಗ ಯು ಕ್ಯಾನ್ ಯೂಸ್ ದಿಸ್ ವೇರಿಯಬಲ್ ಬ್ಲಾಕ್. ವೇರಿಯಬಲ್ ಬ್ಲಾಕಲ್ಲಿ ಫಾರ್ ಎಕ್ಸಾಂಪಲ್ ನಾನೊಂದು AWS ಬಕೆಟ್ನ ಕ್ರಿಯೇಟ್ ಮಾಡ್ತಿರ್ತೀನಿ. ಸೊ ಬಕೆಟ್ ನೇಮ್ನ ನಾನು ಇಲ್ಲಿಂದ ಪಾಸ್ ಮಾಡ್ತೀನಿ. ಸೊ ಓಕೆ, ಬಕೆಟ್ ಅಂಡರ್ಸ್ಕೋರ್ ನೇಮ್, ಇಲ್ಲಿ ಫಸ್ಟು ಟೈಪ್ ಏನು, ಸ್ಟ್ರಿಂಗ್ ಟೈಪಾ ಇಂಟಾ ಏನು ಅಂತ ನಾವು ಇಲ್ಲಿ ಮೆನ್ಷನ್ ಮಾಡಬೇಕು. ಆಮೇಲೆ ಡಿಸ್ಕ್ರಿಪ್ಷನ್, ಅಂದರೆ ಏನಕ್ಕೆ ಈ ಬಕೆಟ್, ಸೊ ಪರ್ಪಸ್ ಆಫ್ ದಿಸ್ ಬಕೆಟ್. ಓಕೆ, ಪರ್ಪಸ್ ಆಫ್ ದಿಸ್ ಬಕೆಟ್. ಹಾಗೆಯೇ ಓಕೆ, ಹಾಗೆಯೇ ಡಿಫಾಲ್ಟ್. ಈಗ ಈ ಡಿಫಾಲ್ಟ್ ವ್ಯಾಲ್ಯೂ ಏನಿದೆಯಲ್ಲ, ಇದು ನನ್ನ ವ್ಯಾಲ್ಯೂ ಆಗಿ ಹೋಗುವಂಥದ್ದು. ಇಲ್ಲಿ ಲೆಟ್ಸೆ ನಾನು ಹೇಳ್ತೀನಿ ಮೈ ಬಕೆಟ್ 1 2 3 ಅಂತ. ಈಗ ವೈಲ್ ಕ್ರಿಯೇಟಿಂಗ್ ಮೈ ರಿಸೋರ್ಸ್ ಬ್ಲಾಕ್ ಅಲ್ಲ, ಐ ನೀಡ್ ಟು ಕಾಲ್ ದಿಸ್ ವೇರಿಯಬಲ್ ಬ್ಲಾಕ್. ಆವಾಗ ಈ ವೇರಿಯಬಲ್ ಬ್ಲಾಕಲ್ಲಿ ಏನು ವ್ಯಾಲ್ಯೂ ಕೊಟ್ಟಿರ್ತೀನೋ ಅದು ಹೋಗುತ್ತೆ. ಇಟ್ಸ್ ಲೈಕ್
ಗ್ಲೋಬಲ್ ವೇರಿಯೇಬಲ್ ಆ್ಯಂಡ್ ಲೋಕಲ್ ವೇರಿಯೇಬಲ್ ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತಲ್ವ ಪ್ರತಿ ಕೋಡ್ ಮಾಡಬೇಕಾದ್ರೆ, ಹಾಗೆಯೇ ಇಲ್ಲೂ ಕೂಡ ಲೆಟ್ಸೇ ನೀವು ಒಂದು ಶೆಲ್ ಸ್ಕ್ರಿಪ್ಟಿಂಗ್ ಮಾಡ್ತಿದ್ದೀರಾ ಅಂತಂದಾಗ ಆ ಶೆಲ್ ಸ್ಕ್ರಿಪ್ಟಿಂಗಲ್ಲಿ ನಿಮಗೆ ವೇರಿಯೇಬಲ್ ಅನ್ನೋ ಕಾನ್ಸೆಪ್ಟ್ ಇರುತ್ತೆ. ಲೈಕ್ ಸಿಸ್ಟಮ್ ವೇರಿಯೇಬಲ್ ಆ್ಯಂಡ್ ಗ್ಲೋಬಲ್ ವೇರಿಯೇಬಲ್ ಅಂತ. ಇದು ಗ್ಲೋಬಲ್ ವೇರಿಯೇಬಲ್ ಥರ. ಓಕೆ, ಯು ಕ್ಯಾನ್ ಕಾಲ್ ದಿಸ್ ವೇರಿಯೇಬಲ್ ನೇಮ್ ಎನಿವೇರ್ ಇನ್ ಯುವರ್ ಸ್ಕ್ರಿಪ್ಟ್ ಅಂತ. ಆಯಿತಾ? ಇದು ವೇರಿಯೇಬಲ್ ಕಾನ್ಸೆಪ್ಟ್. ಈಗ ನಾವು ಇದನ್ನು ಸಪ್ರೇಟ್ ಫೈಲ್ ಆಗಿ ಹೇಗೆ ಸಪ್ರೇಟ್ ಮಾಡೋದು ನಾನು ತೋರಿಸ್ತೀನಿ. ಹಾಗೆಯೇ ನಮಗೆ ಇನ್ನೊಂದಿತ್ತು ಔಟ್ಪುಟ್ ಅಂತ. ಈ ಔಟ್ಪುಟ್ಟಲ್ಲಿ ಏನಂತ ಹೇಳಿದ್ರೆ, ನನಗೆ ಲೆಟ್ಸ್ ಸೇ ಬಕೆಟ್ ಅಂಡರ್ಸ್ಕೋರ್ ಐ ಡಿ. ಸೊ ಈ ಬಕೆಟ್ ಅಂಡರ್ಸ್ಕೋರ್ ಐ ಡಿಯಲ್ಲಿ ನಾನೇನು ಮಾಡ್ತೀನಿ, ವ್ಯಾಲ್ಯೂನ ಪ್ರಿಂಟ್ ಮಾಡ್ತೀನಿ. ಲೆಟ್ಸ್ ಸೇ AWS S3 ಅಂಡರ್ಸ್ಕೋರ್ ಬಕೆಟ್ ಆ್ಯಂಡ್ ಇಲ್ಲಿ ಏನು ಬಕೆಟ್ ನೇಮ್ ಕೊಟ್ಟಿದ್ದೀನಲ್ಲ, ಈ ಬಕೆಟ್ ನೇಮ್ ನೋಡಿ, ಈ ಥರ ನಾನು ಏನಾದರೂ ಕೊಟ್ಟರೆ ಇದು ಏನು ಮಾಡುತ್ತೆ ಅಂತಂದರೆ ಔಟ್ಪುಟ್ ಬ್ಲಾಕ್ ಅಂತ ಹೇಳಿದ್ರೆ, ಲೈಕ್ ಲೆಟ್ಸ್ ಸೇ ಈಗ ಏನಾಗತ್ತೆ ಅಂತಂದರೆ, ಈಗ ನಾನು ಹೇಳಿದ್ನಲ್ಲ, ನಾನೊಂದು ರಿಸೋರ್ಸ್ನ ಕ್ರಿಯೇಟ್ ಮಾಡಿದೆ. ಸರಿ, ಆ ರಿಸೋರ್ಸ್ನ ಕ್ರಿಯೇಟ್ ಮಾಡಿದ್ಮೇಲೆ ಅದರ ಯಾವ ನೇಮಲ್ಲಿ ಕ್ರಿಯೇಟ್ ಮಾಡಿದ್ದೀವಿ ಅದನ್ನು ನಾನು ಪ್ರಿಂಟ್ ಮಾಡಬೇಕು ಅಂದಾಗ ನಾನು ಈ ಬಕೆಟ್ ಐ ಡಿ ಅಂದರೆ ಈ ಬ್ಲಾಕ್ಗೆ ಹೋಗ್ತೀನಿ. ಸೊ ಔಟ್ಪುಟ್ ಏನು ಮಾಡುತ್ತೆ ಅಂದರೆ ಇಟ್ ವಿಲ್ ಪ್ರಿಂಟ್ ದಟ್ ಐ ಡಿ, ಅಂದರೆ ಈ ನೇಮ್ ಏನಿದೆಯಲ್ಲ, ಈ ನೇಮ್ ಅನ್ನೋದನ್ನ ಪ್ರಿಂಟ್ ಮಾಡುತ್ತೆ, ಯಾವ ಥರ ನಾನು ಬಕೆಟ್ ಕ್ರಿಯೇಟ್ ಮಾಡಿದ್ದೀನಿ ಅಂತ. ಸೊ ಅದು ಔಟ್ಪುಟ್ ಬ್ಲಾಕ್. ಸೊ ನಾನಿಲ್ಲಿ ದ ಹೋಲ್ ಪಾಯಿಂಟ್ ಇಲ್ಲಿ ಏನಂತ ಹೇಳಿದ್ರೆ, ಮೈ ಇಂಟೆನ್ಷನ್ ಈಸ್ ಜಸ್ಟ್ ಟು ಮೇಕ್ ಯು ಗೈಸ್ ಅಂಡರ್ಸ್ಟ್ಯಾಂಡ್ ಲೈಕ್ ಬ್ಲಾಕ್ಸ್ ಅಂದರೆ ಏನು, ಯಾವ ಥರ ಬ್ಲಾಕ್ಸ್ ಇರ್ತವೆ. ಟೆರಾಫಾರ್ಮಲ್ಲಿ ಬ್ಲಾಕ್ಸ್ ಅಂತ ಬಂದಾಗ ಟೆರಾಫಾರ್ಮ್ ಬ್ಲಾಕ್ ಇರುತ್ತೆ, ಪ್ರೊವೈಡರ್ ಬ್ಲಾಕ್ ಇರುತ್ತೆ, ಡೇಟಾ ಬ್ಲಾಕ್ ಇರುತ್ತೆ, ವೇರಿಯಬಲ್, ಔಟ್ಪುಟ್. ಇಂಟರ್ವ್ಯೂ ಅಲ್ಲಿ ಡೇಟಾ ಬ್ಲಾಕ್ ಯಾಕೆ ಯೂಸ್ ಮಾಡ್ತೀವಿ ಅಂತ ಕೇಳ್ತಾರೆ. ಆವಾಗ ನಾವು ಹೇಳಬೇಕು ಸೀಕ್ರೆಟ್ ಮ್ಯಾನೇಜರ್. ಈಗ ಫಾರ್ ಎಕ್ಸಾಂಪಲ್ ಇಫ್ ಯು ವಾಂಟೆಡ್ ಟು ಯೂಸ್ ದ ಎಕ್ಸ್ಟರ್ನಲ್ ಡೇಟಾ ಇನ್ ಆ ಟೆರಾಫಾರ್ಮ್, ಅವಾಗ ವಿ ನೀಡ್ ಟು ಯೂಸ್ ದಿಸ್ ಡೇಟಾ ಬ್ಲಾಕ್. ಹಾಗೆಯೇ ವೇರಿಯಬಲ್ ಬ್ಲಾಕ್, ಇಫ್ ಐ ವಾಂಟ್ ಟು ಪಾಸ್ ಎನಿ ಗ್ಲೋಬಲ್ ವೇರಿಯಬಲ್ಸ್, ಸೊ ಅವಾಗ ವಿ ಕ್ಯಾನ್ ಗೋ ವಿತ್ ದ ವೇರಿಯಬಲ್ಸ್. ಔಟ್ಪುಟ್ ಐ ಡಿ ಏನು ಮಾಡುತ್ತೆ, ಇಟ್ ವಿಲ್ ಪ್ರಿಂಟ್ created resource based on the value which you're calling in your block. ಹಾಗೆಯೇ ಇನ್ನು ವಿ ಹ್ಯಾವ್ ಒನ್ ಮೋರ್ ಥಿಂಗ್, ಲೋಕಲ್. ಓಕೆ, ಇಲ್ಲಿ ಲೋಕಲ್ಸ್ ಅಂತ ಒಂದಿರುತ್ತೆ. ಈ ಲೋಕಲ್ಸ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ನನಗೆ ಸಪೋಸ್ ಲೋಕಲ್ಸ್ ಇಲ್ಲಿ ಓಕೆ, ಇದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಕಾಮನ್ ವೇರಿಯೇಬಲ್ ಅಥವಾ ಯೂಸರ್ ಡಿಫೈನ್ಡ್ ವೇರಿಯೇಬಲ್ಸ್ ಅಂತ ಕೂಡ ಹೇಳ್ಬೋದು. ಓಕೆ, ಕಾಮನ್ ವೇರಿಯೇಬಲ್ಸ್. ನಾನು ಈ ಲೋಕಲ್ಸ್ ಯೂಸ್ ಮಾಡ್ಕೊಂಡು ನಾನು ಹೇಳ್ತೀನಿ, ಒಂದು ಪ್ರಾಜೆಕ್ಟ್ ತೋರಿಸ್ತೀನಿ, ಬಟ್ ಡೋಂಟ್ ವರಿ. ಓಕೆ, ಹಾಗೆ ಇರಲಿ. ಒನ್ ಸೆಕೆಂಡ್, ಲೆಟ್ಸ್ ಗೋ ಬ್ಯಾಕ್. ಇಲ್ಲಿಗೆ ಹೀಗೆ ಇರಲಿ. ನಾವು ಲೋಕಲ್ಸ್ ಬ್ಲಾಕ್ ಏನು ಮಾಡುತ್ತೆ ಅಂತಂದರೆ, ಸೊ ಈಗ ನಾವು ಒಂದು EC2 ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡ್ತಿರ್ತೀವಿ ಅಂತ ಇಟ್ಕೊಳ್ಳಿ. ಅಲ್ಲಿ ಮಲ್ಟಿಪಲ್ ಟ್ಯಾಗ್ಸ್ನ ನಾನು ಕೊಡಬೇಕು. ಸೊ ಲೆಟ್ಸ್ ಗೋ ಟು ಆರ್ AWS ಕನ್ಸೋಲ್. ಓಕೆ, ಪ್ರಾಕ್ಟಿಕಲಾಗಿ ನಂಗೆ ಎಲ್ಲನೂ ತೋರಿಸ್ತೀನಿ, ಬಟ್ ನಿಮಗೆ ಡೆಮಾನ್ಸ್ಟ್ರೇಷನ್ ಮಾಡ್ತೀನಿ ಅಷ್ಟೇ, ಏನೇನೆಲ್ಲ ಬ್ಲಾಕ್ಸ್ ಇದೆ ಅಂತ. ಜಸ್ಟ್ ಗಿವ್ ಮಿ ಎ ಸೆಕೆಂಡ್, ಲೆಟ್ ಮಿ ಲಾಗಿನ್. ನೋಡಿ, ಈಗ ನಾನೇನು ಹೇಳ್ತಿದ್ದೆ ಅಂದರೆ EC2 ಅಲ್ಲ. ಈಗ ಸಪೋಸ್ ನಾನೊಂದು EC2 ಇನ್ಸ್ಟೆನ್ಸಿಗೆ ಹೋಗ್ತೀನಿ. ಇಲ್ಲಿ ನನ್ನ ಹತ್ರ ಒಂದು ಇನ್ಸ್ಟೆನ್ಸ್ ಇದೆ ಅಂತ ಅಂದ್ಕೊಳ್ಳೋಣ. ಈ ಇನ್ಸ್ಟೆನ್ಸ್ ಈ ಥರ ಒಂದು 10 ಇನ್ಸ್ಟೆನ್ಸ್ ಇದೆ. ಈಗ 10 ಇನ್ಸ್ಟೆನ್ಸ್ಗಳಿಗೂ ಡಿಫ್ರೆಂಟ್ ನೇಮ್ಸ್ ಕೊಡಬೇಕು. ಎಸ್, ಕರೆಕ್ಟ್. ಆದರೆ ಅದರಲ್ಲಿ ಎಷ್ಟು ಪ್ರೊಡಕ್ಷನ್ ನೋಟ್ಸ್ ಇದ್ದಾವೆ, ಎಷ್ಟು ಡೆವ್ ನೋಟ್ಸ್ ಇದ್ದಾವೆ, ಅಥವಾ ಎಷ್ಟು ಲೈಕ್ ಲೋವರ್ ಎನ್ವೈರ್ಮೆಂಟ್ಸ್ ನೋಟ್ಸ್ ಇದ್ದಾವೆ ಅಂತ ಹೇಗೆ ತಿಳ್ಕೊಳ್ಳೋದು? ಬೇಸ್ಡ್ ಆನ್ ಮೈ ಟ್ಯಾಗ್ಸ್, ಕರೆಕ್ಟಾ? ಆ ಟ್ಯಾಗ್ಸ್ಗಳನ್ನ ಈಗ ಪ್ರಾಡ್ ಅನ್ನೋದನ್ನು ನಾನು ಪ್ರತಿಯೊಂದು ರಿಸೋರ್ಸಲ್ಲೂ ಹಾಕೋಕ್ಕಾಗಲ್ಲ. ಅಂದರೆ ಪ್ರತಿ ಸತಿನೂ ನಾನು ಈ ಥರ ಲೈಕ್ ಇಲ್ಲಿಗೆ ಹೋಗ್ಬಿಟ್ಟು ಲೆಟ್ಸ್ ಸೇ ಟ್ಯಾಗ್ಸ್ ಅಂತ ಹಾಕಿ ಈ ಥರ ನೇಮ್ಸ್ ಅಂತ ಹಾಕಿ, ಓಕೆ, ಈ ಥರ ಪ್ರತಿಯೊಂದನ್ನು ನಾವು ಮಾಡೋಕ್ಕಾಗೋದಿಲ್ಲ. ಅಂದರೆ ಮಾಡ್ಬೋದು, ಇಟ್ಸ್ ನಾಟ್ ಲೈಕ್ ಮಾಡೋಕ್ಕಾಗಲ್ಲ ಅಂತಲ್ಲ, ಆದರೆ ಇಟ್ ವೋಂಟ್ ಬಿ ಗುಡ್. ಇನ್ಸ್ಟೆಡ್ ನಾವೇನು ಮಾಡ್ತೀವಿ, ಈ ರಿಸೋರ್ಸ್ ಈ ಲೋಕಲ್ಸಲ್ಲಿ ಏನು ಮಾಡ್ತೀವಿ, ಈ ಥರ ಕಾಮನ್ಲಿ ಯೂಸ್ ಟ್ಯಾಗ್ಸ್ಗಳನ್ನೆಲ್ಲ ನಾವು ಇಲ್ಲಿ ಮೇಂಟೈನ್ ಮಾಡ್ತೀವಿ. ಆಮೇಲಿಂದ ಏನು ಮಾಡ್ತೀವಿ, ಆ ಲೋಕಲ್ನ ಕಾಪಿ ಮಾಡಿಕೊಂಡು ನಾವು ಡಿಪ್ಲಾಯ್ಮೆಂಟ್ ಅನ್ನೋದು ಮಾಡ್ತೀವಿ. ಸೊ ದಟ್ ಈ ಲೋಕಲ್ಸ್ ಟ್ಯಾಗಲ್ಲಿ ಏನೇನು ಮೆನ್ಷನ್ ಮಾಡಿದ್ದೀವಿ ಅದು ಎಲ್ಲ ರಿಸೋರ್ಸ್ಗಳಿಗೂ ಅಪ್ಲೈ ಮಾಡುವಂಥ ಅರ್ಥ.
ಓಕೆ, ದಟ್ ಈಸ್ ಅ ಅಡ್ವಾಂಟೇಜ್ ಆಫ್ ಲೋಕಲ್ಸ್. ಟ್ಯಾಗ್ಸಲ್ಲಿ ಬರಿತೀವಲ್ಲ, ಟ್ಯಾಗ್ಸಲ್ಲಿ ಬರೆಯೋದು ಯೂನಿಕ್ ಐ ಡಿ ಫಾರ್ ದಿಸ್ ಪರ್ಟಿಕ್ಯುಲರ್ ಬಕೆಟ್. ಈ ಥರ ನನ್ನ ಹತ್ರ 10 ಬಕೆಟ್ ಇದೆ, 10 ಬಕೆಟ್ಗೂ ಸೇಮ್ ನೇಮ್ ಇಡೋಕ್ಕಾಗಲ್ಲ. ಅವಾಗ ಈ ಟ್ಯಾಗ್ಸ್ ಹೆಲ್ಪ್ ಆಗುತ್ತೆ ನೇಮ್ ಚೇಂಜ್ ಮಾಡಲಿಕ್ಕೆ. ಇದರಲ್ಲಿ ಪ್ರೊಡಕ್ಷನ್ ಯಾವುದು, ಡೇಟ್ ಲೈಕ್ ನಾರ್ಮಲ್ ಯಾವುದು ಅನ್ನೋದನ್ನು ಕ್ಲಾರಿಫೈ ಮಾಡಲಿಕ್ಕೆ ಲೋಕಲ್ಸ್ ಬ್ಲಾಕಲ್ಲಿ ಇಟ್ಕೊಂಡು ಅದನ್ನು ಮರ್ಜ್ ಮಾಡ್ಕೊಂಡಾಗ ಆ ಟ್ಯಾಗ್ ಎಲ್ಲ ಸರ್ವರ್ಗಳಿಗೂ, ಲೆಟ್ಸ್ 10 ಟ್ಯಾಗ್ಗಳಿಗೂ ಕೂಡ ನಾವು ಪ್ರಾಡ್ ಅಂತ ಟ್ಯಾಗ್ ಮಾಡಬೇಕು. 10 ಸತಿ ರಿಸೋರ್ಸ್ ಬರೆದು 10 ಸತಿ ನಾವು ಟ್ಯಾಗ್ಸ್ಗಳನ್ನ ಮೆನ್ಷನ್ ಮಾಡೋಕ್ಕಾಗೋದಿಲ್ಲ. ಇಟ್ ವೋಂಟ್ ಲುಕ್ ಗುಡ್. ಟ್ಯಾಗ್ಸ್ ಮೆನ್ಷನ್ ಮಾಡಿದ್ರು ಪ್ರತಿ ಸತಿ ಲೈಕ್ ಎಕ್ಸಿಸ್ಟಿಂಗ್ ಸೇಮ್ ಥಿಂಗ್ ರಿಪೀಟ್ ಮಾಡ್ಬೋದಲ್ಲ. ಇನ್ಸ್ಟೆಡ್ ಆಫ್ ರಿಪೀಟಿಂಗ್ ದಟ್, ನಾವು ಒಂದು ಕಡೆ ಸ್ಟೋರ್ ಮಾಡಿ ಯು ಕ್ಯಾನ್ ಕಾಲ್ ದಿಸ್ ಪರ್ಟಿಕ್ಯುಲರ್ ಬ್ಲಾಕ್. ಇದು ಲೋಕಲ್ ಬ್ಲಾಕ್. ಆ್ಯಂಡ್ ರಿಸೋರ್ಸ್ ಬ್ಲಾಕ್ ಏನು ಮಾಡುತ್ತೆ? ಯು ಆಲ್ರೆಡಿ ನೋ, ರಿಸೋರ್ಸ್ ಬ್ಲಾಕಲ್ಲಿ ವಿ ಆರ್ ಕ್ರಿಯೇಟಿಂಗ್ ರಿಸೋರ್ಸಸ್ ಆಫ್ AWS ಅಷ್ಟೇ. ಆಯಿತಾ? ಇದು ರಿಸೋರ್ಸ್ ಬ್ಲಾಕ್. ಆ್ಯಂಡ್ ಅದೇ ಥರ ನಮಗೆ ಇನ್ನೊಂದಿದೆ, ಮಾಡ್ಯೂಲ್ ಅಂತ ಇದಲ್ಲ. ಸೊ ಲೆಟ್ಸ್ ಸೇ ಮಾಡ್ಯೂಲ್. ಓಕೆ, ಮಾಡ್ಯೂಲ್ ಬ್ಲಾಕ್ ಹೆಂಗೆ ಕಾಲ್ ಮಾಡ್ತೀವಿ ಅಂತ. ಸೊ ಲೆಟ್ಸ್ ಸೇ ಇಲ್ಲಿ, ಓಕೆ, ಲೆಟ್ಸ್ ಸೇ ಮೈ ಮಾಡ್ಯೂಲ್ ಅಂತ ಹಾಕ್ತೀನಿ. ಒನ್ ಸೆಕೆಂಡ್. ಓಕೆ, ಮಾಡ್ಯೂಲ್ ಬ್ಲಾಕ್ ಹೀಗೆ ಇರಲಿ. ಮಾಡ್ಯೂಲ್ ನಾನು ಏನು ಮಾಡ್ತೀನಿ ಅಂದರೆ, ಈ ಇಂಟರ್ವ್ಯೂ ಪ್ರೆಪ್ ಡೇ 1 ಇದೆಯಲ್ಲ, ಸಪೋಸ್ ನಾನು ಐ ಹ್ಯಾವ್ ಆಲ್ರೆಡಿ ಕ್ರಿಯೇಟೆಡ್ ಒನ್ VPC ಅಥವಾ VPC ನಾನು ಕ್ರಿಯೇಟ್ ಮಾಡಿದ್ದೀನಿ. ಇದನ್ನು ನಾನು VPC ಮಾಡ್ಯೂಲ್ ಅಂದರೆ ನನ್ನ ಎಲ್ಲ VPC ಫೈಲ್ಸ್ಗಳು ಇಲ್ಲಿಂದ ಇದ್ದಾವೆ ಅಂತ ಅರ್ಥ. ನಾನು ಅದಕ್ಕೆ ಏನು ಮಾಡ್ತೀನಿ ಅಂತಂದರೆ, ಓಕೆ, ನಾನು ಅದಕ್ಕೆ ಏನು ಮಾಡ್ತೀನಿ ಅಂದರೆ, ಐ ನೀಡ್ ಟು ರೀಯೂಸ್ ದಟ್ ಪರ್ಟಿಕ್ಯುಲರ್ VPC ಇನ್ ಮೈ ಬ್ಲಾಕ್. ಅದಕ್ಕೆ ನಾನು ಏನು ಮಾಡ್ತೀನಿ, ಇಲ್ಲಿ ಸೋರ್ಸ್ ಬ್ಲಾಕ್ ಯೂಸ್ ಮಾಡಿಬಿಟ್ಟು ಸೋರ್ಸ್ ಬ್ಲಾಕಲ್ಲಿ ಹೇಳ್ತೀನಿ ಕರೆಂಟ್ ಡೈರೆಕ್ಟ್ರಿಯಲ್ಲಿ ಇರುವಂತಹ ಓಕೆ VPC ಫೋಲ್ಡರ್ನ ಆಕ್ಸೆಸ್ ಮಾಡು, ಅಲ್ಲಿ ಯು ವಿಲ್ ಗೆಟ್ ಮೈ VPC ಬ್ಲಾಕ್ ಅಂತ. ಸೊ ದಟ್ ಇವಾಗ ಇನ್ಸ್ಟೆಡ್ ಆಫ್ ಕ್ರಿಯೇಟಿಂಗ್ ಮೈ VPC, ಐ ಆಮ್ ಗೋಯಿಂಗ್ ಹಿಯರ್ ಆ್ಯಂಡ್ ಐ ಆಮ್ ಗೆಟಿಂಗ್ ಆಲ್ ದಿ ಕಂಟೆಂಟ್ in my module, because I'm not writing VPC block again. Instead, I'm reusing my blocks. ಸೊ ಈ ಥರ ಒಂದು ಪ್ರೊಡಕ್ಷನ್ ಕ್ರಿಯೇಟ್ ಮಾಡುವಾಗ ನಾವು ತುಂಬ ಸರಿ ಮಾಡ್ಯೂಲ್ಸ್ಗಳನ್ನ ರಿಯೂಸ್ ಮಾಡ್ಕೊಳ್ತೀವಿ. ಅದಕ್ಕೆ ಸಿಂಟ್ಯಾಕ್ಸ್ ಏನು? ಸೊ ಮಾಡ್ಯೂಲ್ ಈ ಥರ ಯಾವ ನೇಮು, ಲೆಟ್ಸ್ ಮೈ ಮಾಡ್ಯೂಲ್ ಅಥವಾ ಮೈ VPC ಅಂತ ಏನು ಬೇಕಾದ್ರೂ ಕೊಡಿ. ಕೊಟ್ಟಿದ್ದಾದ ನಂತರ ಎಲ್ಲಿಂದ ನೀವು ಕಾಲ್ ಮಾಡಬೇಕು ನಿಮ್ಮ ಮಾಡ್ಯೂಲ್ನ, ಅದನ್ನು ಮಾತ್ರ ಇಲ್ಲಿ ನೀವು ಸೋರ್ಸ್ ಅಂತ ಮೆನ್ಷನ್ ಮಾಡಬೇಕು. ಓಕೆ, ಇದು ಮಾಡ್ಯೂಲ್ ಬ್ಲಾಕ್. ಸೊ ನಾವು ಆಲ್ರೆಡಿ ಎಷ್ಟು ಬ್ಲಾಕ್ನ ಡಿಸ್ಕಸ್ ಮಾಡಿದ್ವಿ? ಟೆರಾಫಾರ್ಮ್ ಬ್ಲಾಕ್, ಪ್ರೊವೈಡರ್ ಬ್ಲಾಕ್, ಡೇಟಾ ಬ್ಲಾಕ್, ವೇರಿಯಬಲ್ ಬ್ಲಾಕ್, ಔಟ್ಪುಟ್, ಲೋಕಲ್, ರಿಸೋರ್ಸ್, ಮಾಡ್ಯೂಲ್, ಇದೆಲ್ಲ ಜಸ್ಟ್ ಬ್ಲಾಕ್ಸ್. ನಾವಿನ್ನೂ ಯಾವುದೇ ಥರದ ಎಕ್ಸಿಕ್ಯೂಷನ್ ಮಾಡಲಿಲ್ಲ, ಯಾವುದೇ ಥರದ ಲೈಫ್ ಸೈಕಲ್ ಮಾಡಲಿಲ್ಲ. ಈ ಥರದನ್ನೆಲ್ಲ ಕೂಡ ಒಂದೇದರಲ್ಲೇ ಮೆನ್ಷನ್ ಮಾಡ್ಬೋದು, ಆದರೆ ಇಟ್ಸ್ ನಾಟ್ ಅ ಗುಡ್ ಪ್ರಾಕ್ಟೀಸ್. ಸೊ ಇಂಥ ಟೈಮಲ್ಲೇ ನಮಗೆ ಬರೋವಂಥದ್ದು ಈ ಫೈಲ್ ಸ್ಟ್ರಕ್ಚರ್, ನಾವು ಈ ಥರ ಫೈಲ್ ಸ್ಟ್ರಕ್ಚರ್ನ ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾರೆ. ನಾನೀಗ ಒಂದು ಎಕ್ಸಾಂಪಲ್ನ ಬರೀತೀನಿ, ಅವಾಗ ನಿಮ್ಗೊಂದು ಕ್ಲಾರಿಟಿ ಬರುತ್ತೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಬ್ಲಾಕ್ ಒಂದಿದೆ. ಆ ಬ್ಲಾಕ್ ಹೆಸರೇನಪ್ಪ ಅಂದರೆ ಬ್ಯಾಕ್ ಎಂಡ್ ಬ್ಲಾಕ್ ಅಂತ. ಆ ಬ್ಯಾಕ್ ಎಂಡ್ ಬ್ಲಾಕ್ ಎಲ್ಲಿ ಬರುತ್ತೆ, ಏನಕ್ಕೆ ಅಂತ ಹೇಳಿದ್ರೆ, ನೋಡಿ, ಟೆರಾಫಾರ್ಮಲ್ಲಿ ಸ್ಟೇಟ್ ಫೈಲ್ ಅನ್ನೋದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಟೆರಾಫಾರ್ಮ್ 0 ಹೀರೋ ಸೀರೀಸ್ ಮಾಡಿದಾಗ ಅಲ್ಲಿ ನಾನು ಹೇಳಿದ್ದೆ, ಅಲ್ಲಿ ನಾನು ಏನು ಮಾಡಿದ್ದೆ ಅಂತಂದರೆ AWS S3 CP ಮಾಡಿಬಿಟ್ಟು ಡೈರೆಕ್ಟಾಗಿ AWS ಬಕೆಟ್ಗೆ ಕಾಪಿ ಮಾಡ್ತಾ ಇದ್ದೆ. ಆದರೆ ದಟ್ ಈಸ್ ಓಕೆ, ದಟ್ ಈಸ್ ಬೇಸಿಕ್ ಸ್ಟಫ್. ಬಟ್ ಕಮಿಂಗ್ ಟು ಅಡ್ವಾನ್ಸ್ಡ್ ಅಂತ ಬಂದಾಗ ನಾವಿಲ್ಲಿ ಬ್ಯಾಕ್ ಎಂಡ್ ಬ್ಲಾಕ್ನ ಯೂಸ್ ಮಾಡಬೇಕಾಗಿ ಬರುತ್ತೆ. ಸೊ ಒಂದು ಸೆಕೆಂಡ್, ನಾನು ಹೇಗಿರುತ್ತೆ ಅಂತ ತೋರಿಸ್ತೀನಿ, ಆಮೇಲೆ ಇದ್ರ ಬಗ್ಗೆ ನಾನು ಡೀಟೇಲಾಗಿ ಹೇಳ್ತೀನಿ. ಸೊ ಓಕೆ, ಈ ಥರ ಬ್ಯಾಕ್ ಎಂಡ್ ಬ್ಲಾಕ್ನ ನಾವು ಯೂಸ್ ಮಾಡಬೇಕಾಗತ್ತೆ. ಎಲ್ಲಿಗೆ ನನ್ನ S3 ಅಥವಾ ಲೆಟ್ಸ್ ನನ್ನ ಹತ್ರ ಒಂದು S3 ಬ್ಯಾಕಪ್ ಇದೆ ಅಂತ ಅಂದರೆ, ಲೈಕ್ S3 ಫೈಲ್ಗೆ ನಾನು ಬ್ಯಾಕಪ್ ಮಾಡಬೇಕು ಅಂದರೆ, ಅಥವಾ ಟೆರಾಫಾರ್ಮ್ ಅಪ್ಲೈ ಮಾಡಬೇಕಾದ್ರೆ S3ಇಂದ ನಾನು ಕಾಲ್ ಮಾಡಬೇಕು ಅಂದರೆ ಬ್ಯಾಕ್ ಎಂಡ್ ಬ್ಲಾಕ್ನ ಯೂಸ್ ಮಾಡಬೇಕು. ಸ್ಪೆಲ್ ರಾಂಗ್ ಇದು. ಓಕೆ, ಬ್ಯಾಕ್ ಎಂಡ್ ಬ್ಲಾಕ್ನ ಯೂಸ್ ಮಾಡಬೇಕು. ಇದು ಹೇಗೆ ಯೂಸ್ ಮಾಡೋದು ನಾನು ತೋರಿಸ್ಕೊಡ್ತೀನಿ ಈಗ, ಆಯಿತಾ? ಬಟ್ ಬಿಫೋರ್ ದಟ್, ದೀಸ್ ಆರ್ ಆಲ್ ದ ಬ್ಲಾಕ್ಸ್ ಆರ್ ಇಂಪಾರ್ಟೆಂಟ್. ಇಂಟರ್ವ್ಯೂಯಲ್ಲಿ ಕ್ಯಾನ್ ಯು ಎಕ್ಸ್ಪ್ಲೇನ್ ಮಿ ದಿ ಟೆರಾಫಾರ್ಮ್ ಬ್ಲಾಕ್ಸ್ ಅಂದರೆ ನೋಡಿ, ಇಷ್ಟು ಹೇಳಲೇಬೇಕು, ಆಯಿತಾ? ಇದರಲ್ಲಿ ಏನು ಈಗ ಸಮ್ಮರಿ, ಒಂದು ಆ ಕ್ವಶನ್ಗೆ ಟೆರಾಫಾರ್ಮ್ ಬ್ಲಾಕ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅಂದಾಗ ಏನೇನು ಸಮ್ಮರಿ ಇದೆ ಅಂತಂದರೆ, ಟೆರಾಫಾರ್ಮ್ ಬ್ಲಾಕಲ್ಲಿ ಸೊ ಫಸ್ಟ್ ಇಸ್ ಟೆರಾಫಾರ್ಮ್ ಬ್ಲಾಕ್. ಇನ್ ದ ಟೆರಾಫಾರ್ಮ್ ಬ್ಲಾಕ್ ವಿ ನೀಡ್ ಟು ಪ್ರೊವೈಡ್ ರಿಕ್ವೈರ್ಡ್ ವರ್ಷನ್ಸ್. ವಿ ನೀಡ್ ಟು ಸೇ ರಿಕ್ವೈರ್ಡ್ ಪ್ರೊವೈಡರ್ ವರ್ಷನ್. And if you want to like call any packages, we can mention that. Along with that, we can implement backend block to back up our state files anta helbeku. Then coming to providers, so we need to say like providers meaning like what, like let's say
ನಾನು ಯಾವ ಕ್ಲೌಡ್‌ಗೆ ಓಕೆ ವಿಚ್ ಕ್ಲೌಡ್ ಐ ಆಮ್ ಡಿಪ್ಲಾಯಿಂಗ್ ಅನ್ನೋದನ್ನ ಹೇಳಬೇಕಾಗತ್ತೆ. ಈ ಕ್ಲೌಡಲ್ಲಿ ಪ್ರೊವೈಡರ್ ಕ್ಲೌಡಲ್ಲಿ ಸೊ ಲೆಟ್ಸ್ ಸೇ ರೀಜನ್ ಹೇಳ್ತೀವಿ, ಆಕ್ಸೆಸ್ ಕೀ, ಸೀಕ್ರೆಟ್ ಕೀ. ನಾರ್ಮಲ್ ಆಗಿ ಆಕ್ಸೆಸ್ ಕೀ, ಸೀಕ್ರೆಟ್ ಕೀ ಹಾಕಲ್ಲ, ಬಟ್ ದಟ್ಸ್ ಓಕೆ. ಆ್ಯಂಡ್ ಅದೇ ಥರ ಡೇಟಾ ಬ್ಲಾಕ್. ಡೇಟಾ ಬ್ಲಾಕ್ ಅಂದ್ರೆ ಏನು? ಎಕ್ಸ್ಟರ್ನಲಿ ಮ್ಯಾನೇಜ್ಡ್ ಇನ್ ದ ಸೆನ್ಸ್ ಲೈಕ್ ಲೆಟ್ಸ್ ಸೇ ಇದು ವಿ ಆರ್ ನಾಟ್ ಕ್ರಿಯೇಟಿಂಗ್ ದ ರಿಸೋರ್ಸ್, ಇನ್‌ಸ್ಟೆಡ್ ವಿ ಆರ್ ಯೂಸಿಂಗ್ ದ ರಿಸೋರ್ಸ್ ಅಂತ. ಟೆರಾಫಾರ್ಮ್ ಇಸ್ ಫಾರ್ ಕ್ರಿಯೇಟಿಂಗ್ ರಿಸೋರ್ಸ್ ಅಲ್ವಾ? ಬಟ್ ನಾನು ಕ್ರಿಯೇಟೇ ಮಾಡಬಾರ್ದು. ರಿಸೋರ್ಸ್‌ನ ಯೂಸ್ ಮಾಡಬೇಕು ಅಂದ್ರೆ ಯಾವ ಬ್ಲಾಕ್‌ನ ಯೂಸ್ ಮಾಡ್ತೀವಿ? ಸಿ ರಿಯಲ್ ಟೈಮ್ ಸಿನಾರಿಯೋಸ್ ಅಂತ ಬಂದಾಗ ಕ್ವೆಶನ್ಸ್ ಹೆಂಗ್ ರೈಸ್ ಆಗುತ್ತೆ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟಲ್ಲಿ ಅಂದರೆ, ಸಿ ನಾನು ಟೆರಾಫಾರ್ಮ್ ಅಂದರೆ ಟು ಕ್ರಿಯೇಟ್ ಅ ಇನ್ಫ್ರಾಸ್ಟ್ರಕ್ಚರ್. ಯೆಸ್, ಓಕೆ. ಬಟ್ ನಾನು ಇನ್ಫ್ರಾಸ್ಟ್ರಕ್ಚರ್‌ನ ಕ್ರಿಯೇಟ್ ಮಾಡ್ಬೋದು. ರಾದರ್ ಐ ನೀಡ್ ಟು ಯೂಸ್ ಸಮ್ ಬ್ಲಾಕ್ಸ್ ಅಥವಾ ಸಮ್ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಫ್ರಮ್ ಡಿಫರೆಂಟ್ ಬಕೆಟ್ಸ್, ಇನ್ಸ್ಟೆನ್ಸಸ್ ಅಂತ ಹೇಳಿದಾಗ ಅವಾಗ ವಿ ಹ್ಯಾವ್ ಟು ಯೂಸ್ ಅ ಡೇಟಾ ಬ್ಲಾಕ್. ಆ್ಯಂಡ್ ಆ ಡೇಟಾ ಬ್ಲಾಕಲ್ಲಿ ವಿ ನೀಡ್ ಟು ಸೇ ದಿ APRNs ಆರ್ ARNs ಆರ್ ನೇಮ್ ಅಂತ ಹೇಳಿದಾಗ ದೇ ವಿಲ್ ಸ್ಯಾಟಿಸ್ಫೈ. ಹಾಗೆ ವೇರಿಯಬಲ್ ಬ್ಲಾಕ್ ಏನಾಗುತ್ತೆ? ಗ್ಲೋಬಲ್ ಬ್ಲಾಕ್ ಥರ. ಇದರಲ್ಲಿ ನಾನು ವೇರಿಯಬಲ್‌ನ ಮೆನ್ಷನ್ ಮಾಡಿ ಐ ಕ್ಯಾನ್ ಕಾಲ್ ಇಟ್ ಇನ್ ಮೈ ಫೈಲ್ಸ್ ಅಂದರೆ ರಿಸೋರ್ಸ್ ಫೈಲ್ಸ್. ಹಾಗೇನೇ ಈ ವೇರಿಯಬಲ್ ಬ್ಲಾಕಲ್ಲೇನೆ ನಮಗೆ ಇನ್ನೊಂದು ಥರದ ಫಂಕ್ಷನ್ ಬರುತ್ತೆ. TF ವಾರ್ಸ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಅದನ್ನ ಆಮೇಲೆ ಹೇಳ್ತೀನಿ. ಬಟ್ ಅಲ್ಲಿ ಕೂಡ ವಿತ್ ದಿಸ್ ಹೆಲ್ಪ್ ಲೈಕ್ ಲೆಟ್ಸ್ ಸೇ ನಾನು ಮಲ್ಟಿ ರೀಜನ್ ಆಗಿರ್ಬೋದು, ಮಲ್ಟಿ ವರ್ಕ್ ಸ್ಪೇಸಲ್ಲಿ ಡಿಪ್ಲಾಯ್ ಮಾಡಬೇಕಂದಾಗ ಈ ವೇರಿಯಬಲ್ಸ್ ತುಂಬ ಹೆಲ್ಪ್ ಆಗುತ್ತೆ. ಔಟ್‌ಪುಟ್ ಇಟ್ ವಿಲ್ ಪ್ರಿಂಟ್ ಅನ್ ಔಟ್‌ಪುಟ್. ನೀವು ಏನು ರಿಸೋರ್ಸ್ ಕ್ರಿಯೇಟ್ ಮಾಡಿದ್ದೀರಾ, ಏನು ರಿಸೋರ್ಸ್‌ನ ಔಟ್‌ಪುಟ್ ಎಕ್ಸ್ಪೆಕ್ಟ್ ಮಾಡಿದ್ದೀರಾ, ನೀವು ಅದನ್ನ ಮೆನ್ಷನ್ ಮಾಡಬೇಕು. ಆಮೇಲೆ ಲೋಕಲ್ಸಲ್ಲಿ ಏನಾಗುತ್ತೆ? ಇಟ್ಸ್ ಲೈಕ್ ಅ ಕಾಮನ್ ವೇರಿಯಬಲ್ಸ್. ನಿಮಗೆ ಕಾಮನ್ಲಿ ಯೂಸ್ ಟ್ಯಾಗ್ಸ್ ಅಥವಾ ಕಾಮನ್ಲಿ ಯೂಸ್ ಕಂಟೆಂಟ್ನೆಲ್ಲ ಇದರಲ್ಲಿ ಇಟ್ಬಿಟ್ಟು ಯು ಕ್ಯಾನ್ ಮರ್ಜ್ ದಟ್ ಲೋಕಲ್ ಇಂಟು ಯುವರ್ ರಿಸೋರ್ಸ್ ಬ್ಲಾಕ್ ಅಂದರೆ ಟ್ಯಾಗ್ಸ್ ಬ್ಲಾಕ್ ಅಂತ. ಆ್ಯಂಡ್ ಅದೇ ರೀತಿ ರಿಸೋರ್ಸ್ ದಿಸ್ ಇಸ್ ವೇರ್ ಯು ವಿಲ್ ಕ್ರಿಯೇಟ್ ಯುವರ್ ಲೈಕ್ ಕಂಟೆಂಟ್ ಅಲ್ವಾ? ಲೈಕ್ ಬೇಸಿಕಲಿ ನೀವೇನೇ ರಿಸೋರ್ಸ್ ಇನ್ AWS ಕ್ರಿಯೇಟ್ ಮಾಡಬೇಕಂದ್ರೆ ದಿಸ್ ದ ಥಿಂಗ್. ಅದೇ ರೀತಿ ಮಾಡೆಲ್ ಏನು ಮಾಡುತ್ತೆ? ಇಫ್ ಯು ವಾಂಟ್ ಟು ರಿಯೂಸ್ ದ ಮಾಡೆಲ್, ಇಫ್ ಯು ವಾಂಟ್ ಟು ರಿಯೂಸ್ ಸಮಥಿಂಗ್ ಅಥವಾ ಏನಾದರೂ ಕಂಟೆಂಟ್ VPCನ ರಿಯೂಸ್ ಮಾಡಬೇಕು, AWSನ ರಿಯೂಸ್ ಮಾಡಬೇಕು ಅಂದಾಗ ಗೋ ಫಾರ್ ದಿಸ್ ಮಾಡೆಲ್ ಕಾನ್ಸೆಪ್ಟ್. ಓಕೆ, ಇದು ಬ್ಲಾಕ್ಸ್. ಅರ್ಥ ಆಯ್ತಾ? ಈ ಬ್ಲಾಕ್ಸಲ್ಲಿ ಓಕೆ, ಇದು ಬ್ಲಾಕ್ಸ್ ಆಯ್ತಾ? ಸೊ ಇದು ಫಸ್ಟ್ ಥಿಂಗ್. ಜಸ್ಟ್ ಒಂದು ಲೈಕ್ ನಾವು ಇಂಟರ್ವ್ಯೂ ಪ್ರಿಪರೇಷನ್ ಸೀರೀಸಲ್ಲಿ ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ ಫಾರ್ ಬ್ಲಾಗ್ಸ್. ಈಗ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ, ಸರಿ ಬ್ಲಾಗ್ಸ್ ಕ್ರಿಯೇಟ್ ಮಾಡಿದ್ನಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಐ ಆಮ್ ಗೋಯಿಂಗ್ ಫಾರ್ ಹೇಗೆ ಈ ಫೈಲ್ಸ್‌ನ ಯೂಸ್ ಮಾಡಿಕೊಂಡು ಟೆರಾಫಾರ್ಮ್ ಫೈಲ್ ಸ್ಟ್ರಕ್ಚರ್ ಬಿಲ್ಡ್ ಮಾಡ್ತೀವಿ ಆ್ಯಂಡ್ ಅದೇ ರೀತಿ ಡಿಪ್ಲಾಯ್ಮೆಂಟ್ ಹೇಗೆ ಮಾಡ್ತೀವಿ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಓಕೆ, ಸೊ ಹೋಪ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ನಿಮ್ಮ ಫೀಡ್ಬ್ಯಾಕ್ಸ್ ಹೇಳಿ ನನಗೆ. ಆ್ಯಂಡ್ ಇದೇ ಥರ ಇಂಟರ್ವ್ಯೂ ಕ್ವಶನ್ಸ್ಗಳು ನಿಮಗೆ ಬೇಕು ಅಥವಾ ಇಂಟರ್ವ್ಯೂ ಸೀರೀಸ್ ಪ್ರಿಪ್ರೇಷನ್ಸ್ ಬೇಕು ಅಂತಂದರೆ ಪಿಂಗ್ ಮಾಡಿ, ಯಾವ ಸೀರೀಸ್ ಅಂತ ಹೇಳಿ ನಾನು ಡೆಫಿನೆಟ್ಲಿ ಅದನ್ನು ಲೈಕ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.